ಶ್ರೀ ಸುಮನ್ ಸರ್ ಅವರು, ಜೊತೆಗೆ ಕ್ಯಾಂಪಸ್ ಮ್ಯಾನೇಜರ್ ಆಗಿರ್ತಕ್ಕಂತಹ ಶಾಂತಿರಾಜ್ ಸರ್ ಮತ್ತು ವಿದ್ಯಾಸಾಗರ ಕ್ಯಾಂಪಸ್ನ ಪ್ರಾಂಶುಪಾಲರಾದಂತಹ ಶ್ರೀ ಡಾಕ್ಟರ್ ನವೀನ್ ಕುಮಾರ್ ಮಲ್ಕೆ ಮತ್ತೆ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಶ್ರೀ ಜಯರಾಮ್ ಸರ್ ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾರೆ. ಕರ್ನಾಟಕ ಮಾತೆಯು ಎಲ್ಲ ಧರ್ಮವೆಲ್ಲ ಜನಕ್ಕೂ ಮಾತೃ ಪ್ರೇಮ ಖಾತೆಯು, ಇವರೇ ನಮ್ಮ ಕನ್ನಡ ಮಾತೆ. ಅಕ್ಷರೋತ್ಸವ 2025 ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಗುರುವಾಯೂರು ಆಮಂತ್ರಣ ಪರಿವಾರ ದಶಮಾನೋತ್ಸವದ ಸಂಭ್ರಮದ ಸಹಯೋಗದ ಒಂದು ಭಾಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮ. ರಾಜ್ಯದ ವಿವಿಧ ಭಾಗಗಳ 35 ಆಯ್ದ ಕವನಗಳ ವಾಚನ, ಗಾಯನ, ನೃತ್ಯ, ಕುಂಚ ಕಾರ್ಯಕ್ರಮ. ಇಂತಹ ಸೊಬಗಿನ ಸೃಜನಶೀಲ ಕಾರ್ಯಕ್ರಮ ಎಕ್ಸೆಲ್ ವಿದ್ಯಾಸಂಸ್ಥೆಯ ಕುವೆಂಪು ಸಭಾಂಗಣದಲ್ಲಿ ಸಂಪನ್ನಗೊಂಡಿರುವುದು ಸರ್ವರಿಗೂ ಸಂತೋಷವನ್ನುಂಟು ಮಾಡಿದೆ. ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ರಾಜ್ಯದ ಪ್ರತಿಷ್ಠಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದಾಗಿದೆ. ಮಂಡಳಿ ಪರೀಕ್ಷೆಯ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಅಪ್ರತಿಮ ಸಾಧನೆಗೈದಿದ್ದಾರೆ. ಜೆಇಇ, ನೀಟ್, ಎನ್ಡಿಎ, ಸಿಇಟಿ, ಸಿಎ, ನಾಟ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಧನೆ ಮಾಡಿದ್ದಾರೆ. ವಿದ್ಯಾರ್ಥಿ ಸ್ನೇಹಿಯಾದ ಇಲ್ಲಿನ ವಾತಾವರಣ, ವ್ಯವಸ್ಥಿತವಾದ ವಿದ್ಯಾರ್ಥಿ ನಿಲಯಗಳು, ಅನುಭವಿ ಮತ್ತು ಗುಣಾತ್ಮಕವಾದ ಬೋಧನೆಯನ್ನು ಮಾಡುವಂತಹ ಬೋಧಕ ವರ್ಗ ವಿದ್ಯಾರ್ಥಿಗಳ ಸಾಧನೆಗೆ ಸ್ಫೂರ್ತಿಯಾಗಿದೆ. ಇಲ್ಲಿ ಕನ್ನಡದಲ್ಲಿ ಒಂದು ಮಾತಿದೆ, ನೀ ಧನವನ್ನು ಎಷ್ಟೇ ಸಂಪಾದಿಸಿದರೂ ನಿಧನವಾಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ನೀ ಧನವನ್ನು ಎಷ್ಟೇ ಸಂಪಾದಿಸಿದರೂ ನಿಧನವಾಗುವುದನ್ನು ತಪ್ಪಿಸಲು ಸಾಧ್ಯವಿಲ್ಲ. ಜನನ ಮರಣದ ನಡುವಿನ ಅಲ್ಪ ಕಾಲವನ್ನು ಅಲ್ಪ ಸೇವೆಗೆ ಮೀಸಲಿಡುವುದು ಸಮಾಜಮುಖಿ ವ್ಯಕ್ತಿತ್ವದ ಪ್ರತಿರೂಪ. ಡಿವಿಜಿ ಅವರು ಒಂದು ಮಾತನ್ನ ಇಲ್ಲಿ ಸ್ಮರಿಸಬಹುದು. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಡ ಒಂದಾಗು ಮಂಕುತಿಮ್ಮ. ಡಿವಿಜಿಯವರ ಈ ಮಾತಿಗನುಗುಣವಾಗಿ ಶಿಕ್ಷಣ ಮತ್ತು ಸಮಾಜ ಸೇವೆಯೊಂದಿಗೆ ನಾಡಿನಾದ್ಯಂತ ಗುರುತಿಸಿಕೊಂಡಿರುವವರು ಈ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ವಿದ್ಯಾರತ್ನ ಶ್ರೀ ಸುಮನ್ ಕುಮಾರ್ ಸರ್ ಅವರು. ಕನ್ನಡ ನಾಡು ನುಡಿ ಸಂಸ್ಕೃತಿಯ ಬಗೆಗೆ ಅಪಾರ ಅಭಿಮಾನ ಹೊಂದಿರುವವರು. ಪ್ರತಿ ವರ್ಷ ಅಕ್ಷರೋತ್ಸವ ನಾಡು ನುಡಿ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಾ ಬರುತ್ತಿರುವುದು ಇದಕ್ಕೆ ಸಾಕ್ಷಿ. ಅಕ್ಷರೋತ್ಸವದ ಭಾಗವಾಗಿ ಈಗಾಗಲೇ ಬೆಳಗ್ಗಿನ ಅನೇಕ ಕಾರ್ಯಕ್ರಮಗಳನ್ನು ನೀವು ಸೌದಿದ್ದೀರಿ. ಯಕ್ಷಗಾನ, ನಾಟ್ಯ ವೈಭವ, ಅದ್ದೂರಿ ಉದ್ಘಾಟನಾ ಸಮಾರಂಭ ಇವೆಲ್ಲವನ್ನ ನೀವು ನೋಡುತ್ತಾ ಕಣ್ಮನಗಳನ್ನ ಕಳಿಸಿಕೊಂಡಿದ್ದೀರಿ. ಈಗ ಅರೆಮಲೆ ಬೆಟ್ಟದ ಆ ಒಂದು ವೇದಿಕೆಯ ಮೇಲೆ ಇನ್ನು ಅನೇಕ ಕಾರ್ಯಕ್ರಮಗಳು ನಡೆಯಲಿರುವ ಕಾರಣದಿಂದ ಈ ಕವಿಗೋಷ್ಠಿಯನ್ನ ವಿದ್ಯಾಸಾಗರ ಕ್ಯಾಂಪಸ್ನ ಕುವೆಂಪು ಈ ಸಭಾಂಗಣಕ್ಕೆ ನಾವು ಹಸ್ತಾಂತರ ಮಾಡ್ಕೊಂಡಿದ್ವಿ, ಅಂದ್ರೆ ಸ್ಥಳಾಂತರ ಮಾಡ್ಕೊಂಡಿದ್ವಿ. ಕನ್ನಡ ಕವಿಗಳ ಆ ದೀವಿಗೆ ಲೋಕಿಸಲು ನಾಡಿನ ವಿವಿಧ ಭಾಗಗಳಿಂದ ಬಂದಿರುವಂತಹ ಎಲ್ಲ ಕವಿಶ್ರೇಷ್ಠರು ನಮ್ಮೆಲ್ಲರ ತಾಯಿ ಭುವನೇಶ್ವರಿಯ ಪಾದ ಕಮಲಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಎಲ್ಲಾ ಕವಿಗಳು ಅತ್ಯಂತ ಭಕ್ತಿಪೂರ್ವಕವಾಗಿ ಆ ಭುವನೇಶ್ವರಿಯ ಪಾದ ಕಮಲಗಳಿಗೆ ಪುಷ್ಪಾರ್ಚನೆ ಮಾಡುತ್ತಾ ವೇದಿಕೆಯನ್ನು ಅಲಂಕರಿಸಬೇಕು. ನಮ್ಮ ಸಂಸ್ಥೆಯ ಅಧ್ಯಕ್ಷರು ಪ್ರಾಂಶುಪಾಲರಿಗೆ ಯಾವ ರೀತಿ ನಂಬರ್ ಅನ್ನ ಕೊಟ್ಟಿದ್ವಿ ಅದೇ ರೀತಿ ಕ್ರಮವಾಗಿ ಕೂರ್ಬೇಕಂತ ಕೇಳ್ಕೊಳ್ತೇನೆ. ಪಿ ಜಯರಾಮ್ ಸರ್,
ಕನ್ನಡದ ತಾಯಿಯುವ ಕರಗಿಬಡು ಕಂದರನ್ನು ಸ್ವಾತಂತ್ರ್ಯ ಸುಗ್ಗಿಯಲ್ಲಿ ಬಾಳೋಣ ಓ ಬನ್ನಿ ಬನ್ನಿ ಬನ್ನಿರನ್ನ ಬನ್ನಿರಕ್ಕ ಒಂದು ಕೂಡುವ ತಾಯಿನಾಡ ಸೇವೆಯನ್ನು ಒಂದಾಗಿ ಮಾಡುವ. ಈಗ ವೇದಿಕೆಯ ಮೇಲಿರುವ ಸರ್ವರನ್ನು ಸ್ವಾಗತಿಸಲು ಕನ್ನಡ ಇದು ಭಾಗ್ಯವಲ್ಲ ಎನ್ನುವಂತಹ ಕಾರ್ಯಕ್ರಮ. ಏಕೆಂದರೆ ಎಕ್ಸೆಲ್ ಅಕ್ಷರೋತ್ಸವ ಇದು ನಾಡು ನುಡಿಗಳ ರಾಷ್ಟ್ರೀಯ ಸಮ್ಮೇಳನ. ವೇದಿಕೆಯ ಮೇಲೆ ಶುಭ ರೀತಿಯ ನುಡಿಗಳ ಜೊತೆಗೆ ಕವನ ವಾಚನವನ್ನ ಮಾಡಲಿರುವಂತಹ ಕವಿಗಳು ವೇದಿಕೆಯ ಮುಂಭಾಗದಲ್ಲಿ ಈ ಕಾರ್ಯಕ್ರಮ ಮತ್ತಷ್ಟು ಯಶಸ್ಸು ಕಾಣಲಿರುವಂತಹ ಹಂಬಲದಿಂದ ಕೂತಿರುವಂತಹ ಮನಗಳು, ಇವೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವಂತಹ ಸಮಯ. ಅತಿಥಿ ದೇವೋಭವ ಅನ್ನುವಂತಹ ಮಾತಿದೆ. ಅಂದರೆ ಇಡೀ ಭಾರತ ದೇಶದಲ್ಲಿ ಅತಿಥಿಗಳನ್ನ ದೇವರ ರೀತಿಯಲ್ಲಿ ನೋಡುವಂತಹ ಜಗತ್ತಿನ ಏಕೈಕ ದೇಶ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಕೂಡ ಭಾರತ ಮಾತ್ರ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಪ್ರೀತಿಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ನಮ್ಮ ಸಂಸ್ಥೆಯ ಕ್ಯಾಂಪಸ್ ಮ್ಯಾನೇಜರ್ ಆಗಿರತಕ್ಕಂತಹ ಶಾಂತಿರಾಜ್ ಜೈನ್ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಂಚೆ ಶಾರದಾ ಮಾತೆ ತಾಯಿ ಭುವನೇಶ್ವರಿಯ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತ ಕನ್ನಡ ನಾಡು ನುಡಿಯ ಬಗ್ಗೆ ಕಲ್ಪನೆ ಇರುವ ನಾವು ಕನ್ನಡಿಗರು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಬಗ್ಗೆ ನಾವೇನು ಮಾತಾಡೋಣ. ನಾವು ಕನ್ನಡದ ಬಗ್ಗೆ ತಿಳ್ಕೊಳ್ಬೇಕಾಗಿದ್ರೆ, ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳ್ಕೊಳ್ಬೇಕಾಗಿದ್ರೆ ಇಂತಹ ಒಂದು ಕವಿಗೋಷ್ಠಿ ಆಗಲಿ ಗಾಯನಗಳಾಗಲಿ ರಚನೆ ಮಾಡಲೇಬೇಕು. ಇದಕ್ಕೆ ಪ್ರೋತ್ಸಾಹ ಅಂತ ಹೇಳಿದ್ರೆ ನಮ್ಮ ಕಾಲೇಜು ಮಾತ್ರವಲ್ಲ, ನಮ್ಮ ಕಾಲೇಜಿನಲ್ಲಿ ಕಳೆದ 5 ವರ್ಷಗಳಿಂದ ಇಂಥ ಕಾರ್ಯಕ್ರಮವನ್ನು ಮೇಲಿನ ಮೇಲೆ ಹಮ್ಮಿಕೊಳ್ಳುತ್ತಾ ಬರ್ತೇವೆ.
ಇದೊಂದು ಪ್ರೋತ್ಸಾಹದಾಯಕವಾಗಿ ಮಕ್ಕಳಿಗೆ ಆಗಿದ್ರೂ ಕೂಡ ಈವರೆಗೆ ಕಲಿತು ಮುಂದೆ ಬೇರೆ ಬೇರೆ ಕೆಲಸದಲ್ಲಿರುವಂತಹ ಹಿರಿಯರಾಗಲಿ ಶಿಕ್ಷಕರಾಗಲಿ ಅಥವಾ ಯಾವುದೇ ಕೆಲಸದಲ್ಲಿರುವಂತಹ ವ್ಯಕ್ತಿಗಳು ಬರೆಯುವ ಮತ್ತು ಗಾಯನವನ್ನು ರಚನೆ ಮಾಡುವ, ಅದನ್ನು ಹಾಡುವ, ಅದನ್ನು ಇತರರಿಗೆ ಪರಿಸರಕ್ಕೆ ಕೊಡುವಂತಹ ಒಂದು ಕ್ರಮ ಆಗಬೇಕು ಅಂತಾದರೆ ಹಲವಾರು ಇಂಥ ಕಾರ್ಯಕ್ರಮಗಳು ನಡೆಯಬೇಕು. ರಾಜ್ಯ ಮಟ್ಟದಲ್ಲಿ ವಾರ್ಷಿಕವಾಗಿ ಒಮ್ಮೆ ನಡೆಯುತ್ತದೆ. ಅದರಲ್ಲಿ ಜಿಲ್ಲೆಯ ಒಂದು ಪ್ರಮುಖ ಸ್ಥಾನದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಒಂದು ಇಂಥ ಕಾರ್ಯಕ್ರಮ ಆಗಿದೆ. ಆದರೆ ಅದಕ್ಕೆ ಪ್ರೋತ್ಸಾಹ, ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮ ಆಗದೆ ಅದಕ್ಕೆ ಪ್ರೋತ್ಸಾಹದಾಯಕವಾಗಿ ಮುಂದಿನ ಪೀಳಿಗೆಗೆ ಒಂದು ದಾರಿದೀಪ ಆಗಬೇಕು ಅಂತಿದ್ರೆ ನಮ್ಮ ಸಂಸ್ಥೆಯಲ್ಲಿ ವಿಶಾಲವಾದ ಒಂದು ಹೃದಯ ಶ್ರೀಮಂತಿಕೆಯಿಂದ ಪ್ರತಿ ವರ್ಷ ಇದನ್ನು ಹಮ್ಮಿಕೊಳ್ಳುತ್ತೇವೆ. ಅನೇಕ ಕಾರ್ಯಕ್ರಮಗಳು ಇದ್ದು ಈ ವರ್ಷ 4 ದಿನಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರ ಒತ್ತಡ ಇದ್ರೂ ಕೂಡ ಕರ್ಣಕೋಸ್ಕರ ಒಂದು ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ ಅಂತ ಯೋಚನೆ ಮಾಡಿ ಒಂದು 10 ಗಂಟೆ ತಡವಾಗಿದ್ದರೂ ಕೂಡ ಪ್ರೋತ್ಸಾಹಕವಾಗಿ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಅನೇಕ ವಿದ್ಯಾರ್ಥಿಗಳಿದ್ದಾರೆ, ಅವರು ಇದನ್ನು ಉಳಿಸಿಕೊಳ್ಬೇಕಾಗಿದೆ. ನಮ್ಮ ಕರ್ನಾಟಕದಲ್ಲಿ ನಾವು ಮಾತಾಡುವ ಕನ್ನಡ ಭಾಷೆ ಇರುವುದರ ಜೊತೆಗೆ ಅನೇಕ ಇತರ ಭಾಷೆಗಳಿದ್ದಾರೆ. ಒಂದು ವಿಶೇಷತೆ ಅಂತ ಹೇಳಿದ್ರೆ ಅದು ಹಿರಿಮೆಗೋ ಗೌರವಕ್ಕೋ ಅಥವಾ ನಾನೊಬ್ಬ ಆಂಗ್ಲ ಭಾಷೆ ಅಥವಾ ಇತರ ಭಾಷೆಯನ್ನು ತಿಳಿದುಕೊಂಡಿದ್ದೇನೆ ಅನ್ನೋ ನೆಲೆಯೋ ಗೊತ್ತಿಲ್ಲ. ಬೇರೆ ರಾಜ್ಯದಲ್ಲಿ ಕನ್ನಡದಲ್ಲಿ ಮಾತಾಡುವಾಗ ಅನೇಕ ಇತರ ಭಾಷಾ ಶಬ್ದಗಳನ್ನು ಎಸ್ಪೆಷಲಿ ಒಂದು ಇಂಗ್ಲಿಷ್ ಶಬ್ದವನ್ನು ಬಳಸುವಂತಹ ಒಂದು ವಾಡಿಕೆ ಇದೆ. ಅದು ಒಂದು ಪ್ರೆಸ್ಟೀಜ್ಗೆ ಏನೋ ಇರ್ಬೋದು, ಗೌರವಕ್ಕೆ ಏನೋ ತಿಳಿದಿಲ್ಲ. ಇನ್ನೊಂದು ವಿಶೇಷತೆ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇತರ ಭಾಷೆಗಳನ್ನು ಆಡುವ ಜನ ಅತ್ಯಂತ ಹೆಚ್ಚು ಇರುವುದರ ಜೊತೆಗೆ ಆ ಭಾಷೆಗಳಿಗೆ ಇತರ ಭಾಷೆಗೆ ಪ್ರೋತ್ಸಾಹ ಕೊಡ್ತಾ ಇರುವುದು. ಈಗ ಉದಾಹರಣೆ ಒಬ್ಬರು ಮಲಯಾಳಿ ಬರ್ತಾನೆ ಅಥವಾ ಒಬ್ಬ ತಮಿಳಲ್ಲಿ ಬರ್ತಾನೆ ಅಥವಾ ಒಬ್ಬ ಆಂಗ್ಲದವ್ರು ಬರ್ತಾನೆ ಅಂದರೆ ನಾವು ಅವರ ಕಮ್ಯುನಿಕೇಟ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಮಾತಾಡ್ತೀವಿ ಅಂತ ಹೇಳಿದ್ರೆ ಅವರ ಭಾಷೆಗೆ ನಾವು ಹೊಂದಿಕೊಳ್ತೀವಿ. ನೀವು ಕೇರಳಕ್ಕೆ ಹೋಗಿ ಅಥವಾ ನೀವು ತಮಿಳುನಾಡಿಗೆ ಹೋಗಿ ನಿಮ್ಮ ಭಾಷೆಯನ್ನು ಕೇಳೋದೇ ಇಲ್ಲ. ಎಷ್ಟು ಹಿಂದೆ ಇದ್ದೀವಿ ನಾವು ಅಂತ ಹೇಳಿದ್ರೆ ಇತರರಿಗೆ ಪ್ರೋತ್ಸಾಹ ಕೊಡಬೇಕು. ನಾವು ನಮ್ಮನ್ನು ನಾವು ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು ಅಂತ ಆದರೆ ನಮ್ಮ ಭಾಷೆಯ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ನುಡಿಯ ಬಗ್ಗೆ ನಮಗೆ ಗೌರವ ಇರಬೇಕು. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳು ಅತ್ಯಂತ ಹೆಚ್ಚು ನಡೆಸಲ್ಪಡಬೇಕು. ಅಲ್ಲಲ್ಲಿ ತುಂಬ ಸಂತೋಷ, ಅತ್ಯಂತ ಹಿರಿಯರಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ತುಂಬ ಸಂತೋಷವಾದ ಒಂದು ವಿಷಯ ಅಂತ ಹೇಳಿದ್ರೆ ಹೆಚ್ಚು ಈ ವರ್ಷ ಸುಮಾರು ಒಂದು 35 ಜನ ಗಾಯಕರು, ಕವಿಗಳು ಕೆಲವೊಂದು ವಾಚನಗಳನ್ನು ತಿಳಿಸಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬರ್ತಿದ್ದೇವೆ. ಗೌರವಾನ್ವಿತ ನಮ್ಮ ದೇಶದಲ್ಲಿ ಒಂದು ಬೇಡಿಕೆ ಮುಂದಿನ ವರ್ಷ ಹೀಗೆ ಇದಕ್ಕಿಂತ ಉತ್ತಮ ಮಟ್ಟದಲ್ಲಿ ಹೆಚ್ಚೆಚ್ಚು ಒಂದು ಇಂಥ ಕಾರ್ಯಕ್ರಮಗಳು ನಡೆಯಲಿ ಅದನ್ನು ಹೇಳಿಕೊಳ್ಳುತ್ತಾ ಈಗ ಗೌರವಾನ್ವಿತ ಅಧ್ಯಕ್ಷರು ಸುಮಂತ್ ಜಯಂತವರು ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ದಾರೆ. ಇದೊಂದು ಕಾರ್ಯಕ್ರಮ ಅಂತ ನಾವು ಯೋಚನೆ ಮಾಡಿದ್ದೇವೆ, ಹಬ್ಬದ ಯೋಚನೆ ಮಾಡಿದ್ದೇವೆ. ಇದನ್ನ ಕಾರ್ಯಕ್ರಮದಲ್ಲಿ ಅವರ ಪರಿಚಯ ಎಲ್ಲೂ ಆಗಿದೆ. ಮತ್ತೊಮ್ಮೆ ಅವರನ್ನು ಪರಿಚಯಿಸುವುದಿಲ್ಲ. ಅವರಿಗೆ ಈ ಒಂದು ನಮ್ಮೊಂದಿಗೆ ತುಂಬ ದೊಡ್ಡ ಕಾರ್ಯಕ್ರಮದಲ್ಲಿ ಇದ್ದರೂ ಕೂಡ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಇದ್ದು ಪ್ರೋತ್ಸಾಹಿಸಿರುವ ಸಭೆಯ ಅಧ್ಯಕ್ಷರನ್ನು ವಹಿಸಿಕೊಂಡು ಅವರಿಗೆ ಗೌರವಪೂರ್ವಕ ರೀತಿಯ ಸ್ವಾಗತವನ್ನು. ಉಳಿದ 35 ಜನ ಕವಿಗಳು ಹೆಸರನ್ನು ತುಂಬ ಮನದಾಳದಿಂದ ಒಬ್ಬರೊಬ್ಬರ ಹೆಸರನ್ನು ಹೇಳದೆ ಅವರಿಗೆ ಮನದಾಳದ ಪ್ರೀತಿಯ ಸಂತೋಷದ ಸ್ವಾಗತವನ್ನು ಬಯಸುವುದರ ಜೊತೆಗೆ ನೀವು ಬೆಳೆಯುವುದರ ಜೊತೆಗೆ ನೀವು ಬರೀತೀರಿ. ನಿಮ್ಮ ಮಕ್ಕಳಿಗೆ, ನಿಮ್ಮ ಸ್ವಂತ ಮನೆಯ ಮಕ್ಕಳಿಗೆ ಅನೇಕ ಶಿಕ್ಷಕರಿದ್ದೀರಿ. ನೀವು ನಿಮ್ಮ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಬ್ಬರನ್ನಾದರೂ ನೀವು ಬರೀಲಿಕ್ಕೆ, ಓದಲಿಕ್ಕೆ ಒಂದು ತಯಾರು ಮಾಡಬೇಕು ಅಂತ ಹೇಳುವುದರ ಜೊತೆಗೆ ಗೌರವಪೂರ್ವಕವಾಗಿ ಎಲ್ಲ ಪ್ರೀತಿಯ ಮನದಾಳದ ಸ್ವಾಗತವನ್ನು ಎಲ್ಲ ಕಡೆಗಳಿಗೆ ಹಿರಿಯರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ.
ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ಬೆಳಕು ನೀವು ಬೇಕು, ನೀವು ಪಡಿಬೇಕು, ಓದಬೇಕು, ಬಹಳಷ್ಟು ಓದಬೇಕು. ಓದಿದರೆ ಮಾತ್ರ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ. ನಾವೊಂದು ಪ್ರಬಂಧ ಬರೆಯುವಾಗ ನಾವು ಮಕ್ಕಳು ಹೇಳುವುದು ಅಥವಾ ನಾನು ಪರೀಕ್ಷೆ ಬರೆಯುವಾಗ ಪೆನ್ನನ್ನು ತೆಗೆಯುವುದಿಲ್ಲ. ಪೆನ್ನನ್ನು ತೆಗೆಯುವುದಿಲ್ಲ. ಒಂದು 30 ಪುಟದ ಒಂದು ಪ್ರಬಂಧ ಬರೆಯಲಿ ಹೇಳಿದ್ರೆ ಇಷ್ಟು ಅಥವಾ 40 ಪುಟಕ್ಕೆ ಹೋಗಬೇಕು. ಯೋಚನೆಗಳನ್ನು ಮೊದಲೇ ಮಾಡಿರ್ಬೇಕು. ಕೆಲವೊಂದು 5 ಪುಟ ಬರೆಯಲಿಕ್ಕೂ ಕಷ್ಟ ಆಗುತ್ತೆ. ವಿದ್ಯಾರ್ಥಿಗಳು ಸೂಚನೆ ಖಂಡಿತವಾಗಿಯೂ ನೀವು ಕನ್ನಡದ ನುಡಿಯನ್ನು, ಕನ್ನಡದ ನಾಡನ್ನು ಪ್ರೀತಿಸಿ, ಗೌರವಿಸಿ, ಉಳಿಸಿಬಿಡಬೇಕಾಗಿದೆ. ನಮಗೆ ಹೆಚ್ಚು ಸಮಯ ಇಲ್ಲ. ಆದರೆ ನಿಮ್ಮ ಕೈಯಲ್ಲಿದೆ ಈ ಒಂದು ನಮ್ಮ ರಾಜ್ಯದ ಗೌರವವನ್ನು ಅಥವಾ ಅದರ ಒಂದು ನುಡಿಯನ್ನು ಉಳಿಸಿಕೊಳ್ಬೇಕಾದ್ರೆ ನೀವು ಬರೀಬೇಕಾಗುತ್ತೆ, ಓದಬೇಕಾಗುತ್ತೆ, ಪೇಪರಿಗೆ ಬರೀಬೇಕಾಗುತ್ತೆ, ಅಥವಾ ನಿಮ್ಮದೇ ಆದ ಒಂದು ಗಮನವನ್ನು ರಚನೆ ಮಾಡಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತೇನೆ. ಅದು ಪೋಷಕರು ಯಾರಾದರೂ ಇದ್ದರೆ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸಿ, ನಮಗೆ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂತ ಎಲ್ಲ ಶಿಕ್ಷಕ ಕನ್ನಡದ ವಿಭಾಗ ಇದೆ, ಅದರ ಮುಖ್ಯಸ್ಥರಿಗೆ ಮತ್ತು ಸಹಪಾಠಕ್ಕೆ ಗೌರವಪೂರ್ವಕ ಪ್ರೀತಿಯ ಸ್ವಾಗತವನ್ನು ಬಯಸುವ ಕಾರ್ಯಕ್ರಮ ಹೋಗ್ತಾ. ಕನ್ನಡ ಎನ್ನುವುದು ಬರೀ ಭಾಷೆಯಲ್ಲ, ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಗುರುತು, ಅದೇ ರೀತಿಯಲ್ಲಿ ಕನ್ನಡಿಗರ ಆಸ್ತಿ. ಕನ್ನಡ ನಮಗೆ ಅನ್ನ ಕೊಟ್ಟ ಭಾಷೆ, ಬದುಕು ಕೊಟ್ಟ ಭಾಷೆ, ಹೆಸರು ಕೊಟ್ಟ ಭಾಷೆ. ಎಂದೆಂದಿಗೂ ನಮಗೆಲ್ಲವೂ ಕೂಡ ಕನ್ನಡ ಎನ್ನುವಂತಹ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕನ್ನಡ ರಾಜ್ಯೋತ್ಸವವನ್ನು, ಕನ್ನಡ ಹಬ್ಬವನ್ನ ವಿಜೃಂಭಣೆಯ ರೀತಿಯಲ್ಲಿ, ಸಂಭ್ರಮದ ರೀತಿಯಲ್ಲಿ ಎಲ್ಲರಿಗೂ ಕೂಡ ಮಾದರಿಯಾಗುವ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಒಂದು ವಿಚಾರವನ್ನು ನಿಮ್ಮ ಮುಂದೆ ನಾವು ಪ್ರಸ್ತಾಪಿಸಲೇಬೇಕು. ಈ ಒಂದು ವೇದಿಕೆಯಲ್ಲಿ ಎಕ್ಸೆಲ್ ನಲ್ಲಿ 3ನೇ ಕನ್ನಡ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರಲ್ಲಿ ನೀವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಿಕೊಳ್ಳಿ, ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಕನ್ನಡದಲ್ಲಿನ ಪ್ರೀತಿ, ಅಭಿಮಾನ ಯಾವ ರೀತಿಯಲ್ಲಿ ಅನ್ನುವಂಥದ್ದು. ಅಂದರೆ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವಂತಹ ಹಕ್ಕಿದೆ, ಸಾಧಿಸುವಂತಹ ಛಲವಿದೆ ಅನ್ನುವಂತಹ ರೀತಿಯಲ್ಲಿ ಕನ್ನಡವನ್ನ ಸತತವಾಗಿ ಪ್ರೋತ್ಸಾಹಿಸುತ್ತಾ, ಕನ್ನಡದ ಎಲ್ಲಾ ವಿಚಾರಗಳಲ್ಲಿ ಕೂಡ ನಮ್ಮೆಲ್ಲರನ್ನು ಕೂಡ ಸತ್ಕರಿಸ್ತಾ ಬರ್ತಾ ಇರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಕುರಿತು ಇತರರಿಗಳನ್ನಾಗಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಕವಿಗೋಷ್ಠಿ ರಾಜ್ಯದ ವಿವಿಧ ಪ್ರದೇಶಗಳ 35 ಕವಿಗಳ ಆಯ್ದ ಕವನಗಳ ವಾಚನ, ಗಾಯನ, ನೃತ್ಯ ಕುಂಚ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಶ್ರೀಮತಿ ಶೋಭಾ ಹರಿಪ್ರಸಾದ್ ಹಾಗೆ ಎಲ್ಲ ಗಣ್ಯರು, ತುಂಬಾ ಒಂದು ಖುಷಿ ಆಗ್ತಾ ಇದೆ. ನಿಮ್ಮ ಈ ಸಂಸ್ಕೃತಿ, ನಮ್ಮ ಕನ್ನಡ ಭಾಷೆ ಉಳಿಸುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಪಡಿಸಿರುವಂತಹ ಒಂದು ಶ್ರಮಕ್ಕೆ ಒಂದು ಗುರುತಿಸಬೇಕು ಅಂತ ಹೇಳುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನೀವು ಬರೆದಂತ ಕವನ ನೀವು ವಾಚನ ಆಗುವ ಮತ್ತೆ ನಮ್ಮಲ್ಲಿ ಪ್ರಿಂಟ್ ಆಗಿ ಆಲ್ರೆಡಿ ನಮ್ಮ ಒಂದು ಬುಕ್ ನಾವು ರಿಲೀಸ್ ಮಾಡಿದ್ದೇವೆ. ಹಾಗಾಗಿ ನಿಮ್ಮಂತಹ ಸಾಹಿತಿಗಳು ಯಾವತ್ತೂ ಕೂಡ ಮೆಡಿಕಲ್ ಸಂಸ್ಥೆ ಖಂಡಿತ ಯಾವತ್ತೂ ಕೂಡ ಪ್ರೋತ್ಸಾಹ ಮಾಡ್ತೇವೆ. ಪ್ರತಿ ಆಮಂತ್ರಣದವರು ಕೂಡ ಇವತ್ತು ಸೇರಿಕೊಂಡಿದ್ದಾರೆ. ನಿಮ್ಮ ಎಲ್ಲ ಕಾರ್ಯಕ್ರಮ ಕುರಿತು ಕೂಡ ನಮ್ಮ ಎಕ್ಸೆಲ್ ಸಂಸ್ಥೆಯನ್ನು ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇವೆ. ಅನಿವಾರ್ಯ ಕಾರ್ಯನಿಮಿತ್ತಾಗಿ ವೇದಿಕೆಯನ್ನು ಕರೆಯುತ್ತಾ ಇರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಧನ್ಯವಾದಗಳು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎನ್ನುವಂತಹ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾದಂತಹ ಕಾರ್ಯಕ್ರಮ. ನಮ್ಮೆಲ್ಲರ ಕನಸಿನ ಕೂಸು 3ನೇ ವರ್ಷದ ಎಕ್ಸೆಲ್ ಅಕ್ಷರೋತ್ಸವ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ, ಸಂಭ್ರಮದಿಂದ ಸಾಗಿ ಬರ್ತಾ ಇದೆ. ಈ ಒಂದು ಎಕ್ಸೆಲ್ ಅಕ್ಷರೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಮತಿ ಶೋಭಾ ಹರಿಪ್ರಸಾದ್ ಇವರ ವ್ಯಕ್ತಿ ಪರಿಚಯವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಕನ್ನಡ ಉಪನ್ಯಾಸಕರಾಗಿರ್ತಕ್ಕಂತಹ ಶರಣ್ ಸರಿಗಳು ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆಯಲ್ಲಿ ಆಸೀನರಿರುವ ಅತಿಥಿ ಅಭ್ಯಾಗತರಿಗೆ ವಂದಿಸುತ್ತಾ ಇಂದಿನ ಅಕ್ಷರೋತ್ಸವ 2025 ಇದರ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ಶೋಭಾ ಹರಿಪ್ರಸಾದ್ ಅವರ ಕಿರು ಪರಿಚಯವನ್ನ ತಮ್ಮೊಂದಿರಲು ಹರ್ಷಿಸುತ್ತೇನೆ. ಉಡುಪಿಯ ಕುಕ್ಕಿಗೆಟ್ಟೆಯಲ್ಲಿ ವಾಸವಾಗಿರುವ ಶ್ರೀಮತಿ ಶೋಭಾ ಹರಿಪ್ರಸಾದ್ ಅವರು BA BEd ಪದವೀಧರೆಯಾಗಿದ್ದು ಸುಮಾರು 8 ವರ್ಷಗಳ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿರುತ್ತಾರೆ. ಚಿತ್ರಕಲೆ, ಕ್ರೀಡೆ, ಕರಕುಶಲ ವಸ್ತುಗಳ ತಯಾರಿಕೆ, ಸಮಾಜ ಸೇವೆ, ತೋಟಗಾರಿಕೆ ಇತ್ಯಾದಿಗಳಲ್ಲಿ ಆಸಕ್ತಿ ಹೊಂದಿರುವ ಇವರು ಕನ್ನಡ ಸಾಹಿತ್ಯದ ಹೆಚ್ಚಿನ ಪ್ರಕಾರಗಳಲ್ಲಿ ಪ್ರೇರಿತರಾಗಿದ್ದು ತನ್ನದೇ ಆದ ಶೈಲಿಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡುತ್ತಿರುವರು. ಛಂದೋಬದ್ಧ ಮತ್ತು ನವ್ಯ ಎರಡರಲ್ಲೂ ನಿರಂತರವಾಗಿ ಬರೆಯುವ ಸಾಮರ್ಥ್ಯವುಳ್ಳವರು. ಅಂಶಗಣ,
ಮಾತ್ರಗಳ ಎರಡಕ್ಕೂ ಪಡೆದಿದೆ ಕೈ. ಷಟ್ಪದಿಗಳು ಕಂದ, ಮಲ್ಲಿಕಾಲಯ, ಚತುಶ್ರಯ ಲಯ, ಋಷಭಲಯ, ಯಕ್ಷಗಾನ ಶೈಲಿ, ಹೀಗಿ, ಲಾವಣಿ, ಆಧುನಿಕ ವಚನಗಳು, ತ್ರಿಪದಿಗಳು, ಗಜಲ್, ರುಬಾಯಿ, ಟಂಕ ಚೌಕ, ಲಿಮೇರಿ, ತನಗ, ಹರಿಗವನಗಳು, ವೈವಿಧ್ಯಮಯ ಕಥೆಗಳು, ನೀಳಕಾವ್ಯ, ಖಂಡಕಾವ್ಯ, ಬೃಹತ್ ಕಾವ್ಯ, ಚುಟುಕುಗಳು ಮಾತ್ರವಲ್ಲದೆ ಸಾಕಷ್ಟು ಗ್ರಂಥಗಳಲ್ಲಿ ಕೂಡ ನುಡಿಸಿದವರು. ಆಗಾಗ ತಮ್ಮದೇ ಪ್ರಯೋಗಗಳ ಛಂದೋಬದ್ಧ ರಚನೆಯನ್ನು ಕೂಡ ಮಾಡುತ್ತಿರುವರು. ಇದುವರೆಗೆ ಬೇವು ಬೆಲ್ಲ, ಸುಬ್ಬಕ್ಕನ ವಚನಗಳು, ಭಾವಕಸ್ತೂರಿ, ಚಿನ್ನರ ಕನಸಿನ ಬಣ್ಣದ ಲೋಕ, ಬಿಂಕದ ಸಿಂಗಾರಿ, ಭಾಮಿ ಪುಟ್ಟಿ, ಅಂತರಾಳ, ಶೋಭಾರಾಮಾಯಣ ಇವರ ಪ್ರಕಟಿತ ಕೃತಿಗಳು. 2024 ಜನವರಿ 22ರಂದು ಬಿಡುಗಡೆಯಾದ ಬೃಹತ್ ಕಥಾ ಶೋಭಾರಾಮಾಯಣ ಸುಮಾರು 4000 ಭಾಮಿನಿ ಷಟ್ಪದಿ ಪದ್ಯಗಳ ಕೃತಿಯಾಗಿದ್ದು, ಕಳೆದ ತಿಂಗಳಷ್ಟೇ ರಾಜ್ಯ ಮಟ್ಟದ ಅಡ್ವೈಸರ್ ಸಾಹಿತ್ಯ ಪ್ರಶಸ್ತಿ ಪಡೆದಿರುತ್ತದೆ. ಇದೀಗ ಶೋಭಾ ಭಾರತ ಕಾವ್ಯದ ರಚನೆಯಲ್ಲಿರುವರು. ಸುಮಾರು 300 ಪುಷ್ಪಗಳಿಗೆ ಸಂಬಂಧಿಸಿದ ಕುಸುಮ ಭಾಮಿನಿ ಷಟ್ಪದಿಗಳು, 1750 ಮುಕ್ತಕಗಳು, 2500 ನಾನುವಣ್ಣ ವಚನಗಳು, ಸಾಕಷ್ಟು ಭಕ್ತಿಗೀತೆಗಳು, ಕರಿಹಂದಿ, 200ಕ್ಕೂ ಹೆಚ್ಚು ಕಥೆಗಳು, ಇತರ ಕವಿತೆಗಳು ಇನ್ನಷ್ಟೇ ಮುದ್ರಣಗೊಳ್ಳಬೇಕಿದೆ. ಇದುವರೆಗೆ ಸುಮಾರು 10,000ಕ್ಕೂ ಹೆಚ್ಚು ಭಾಮಿನಿ ಷಟ್ಪದಿಗಳನ್ನು ಇವರು ಬರೆದಿರುತ್ತಾರೆ. 5 ರಾಜ್ಯ ಪ್ರಶಸ್ತಿ, 1 ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಶೆಟ್ಟಿಗಾರವಾಣಿ, ಪದ್ಮಲೇಖ, ಹೊಸದಿಗಂತ ಮತ್ತು ಇನ್ನು ಹಲವಾರು ಪತ್ರಿಕೆಗಳಲ್ಲಿ ನಮ್ಮ ಕುಂದಾಪುರ ಫೇಸ್ಬುಕ್ ಬಳಗದಲ್ಲಿ ಇವರ ಬರಹಗಳು ಪ್ರಕಟವಾಗುತ್ತಿವೆ. ಸಂಪನ್ಮೂಲ ವ್ಯಕ್ತಿಯಾಗಿಯೂ ಆಗಾಗ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಹಿರಿಯ ಸಾಹಿತಿಗಳ ಬೆಂಬಲ ಸಾಕಷ್ಟು ಹರಿದು ಬರುತ್ತಿದೆ. ಇವರ ರಚನೆಯ ಹಲವಾರು ಕವಿತೆಗಳು ಯೂಟ್ಯೂಬ್ನಲ್ಲೂ ಕೂಡ ಹರಿದಾಡುತ್ತಿವೆ. ಅಲ್ಲದೆ ಕನ್ನಡ ತುಳು ಸಾಹಿತ್ಯ ವೇದಿಕೆ ಉಡುಪಿ ಜಿಲ್ಲೆ ಎಂಬ ಸಾಹಿತ್ಯ ಬಳಗವನ್ನು ಕಟ್ಟಿ ಹಲವರಲ್ಲಿ ಸಾಹಿತ್ಯ ಮೂಡಿಸುತ್ತಾ ಬಂದಿರುವರು ಇವರು. ಇವರಿಗೆ ದೇವರು ಇನ್ನಷ್ಟು ಕೀರ್ತಿ ಬರುವಂತೆ ಮಾಡಲಿ ಎಂದು ಆಶಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಈ ಕವಿಗೋಷ್ಠಿಯ ಅಧ್ಯಕ್ಷರನ್ನ ನಾವು ಯಾರನ್ನು ಕೂಡ ಆಯ್ಕೆ ಮಾಡಿರಲಿಲ್ಲ. ನಾವು ಸಾಹಿತ್ಯವನ್ನು ನಾವು ಆಹ್ವಾನ ಮಾಡಿದಾಗ ಅವರ ಪರಿಚಯವನ್ನು ನೋಡಿದ್ವಿ ನಾವು. ಆಗ ಶ್ರೀಮತಿ ಶೋಭಾ ಹರಿಪ್ರಸಾದ್ ಅವರ ಪರಿಚಯವನ್ನು ನೋಡಿದಾಗ ಅವರ ಸಾಹಿತ್ಯ ಕೃಷಿಯನ್ನ ಪರಿಗಣಿಸಿ ನಾವು ಈ ಕವಿಗೋಷ್ಠಿ ಅವರನ್ನ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ವಿ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ, ಈಗ ಒಂದು ಮಾತಿದೆ, ಸಂಗೀತ, ಕಲೆ, ಸಾಹಿತ್ಯ ಇವು ಸಮಾಜಕ್ಕೆ ಆತ್ಮವಿದ್ದಂತೆ. ಈ ಆತ್ಮದ ಸೌಂದರ್ಯವೇ ನಿಜವಾದ ವ್ಯಕ್ತಿತ್ವ. ಇಲ್ಲಿ ಬೆಳೆದಿರುವಂತಹ ಅನೇಕ ಕವಿಗಳು ಅತ್ಯುತ್ತಮವಾದಂತಹ ಸಾಹಿತ್ಯದ ಕೃಷಿಯನ್ನು ಮಾಡಿದ್ದು, ಕೆಲವು ಅತ್ಯುತ್ತಮವಾಗಿರ್ತಕ್ಕಂತಹ ಕವಿತೆಗಳನ್ನ ವಾಚನ ಮಾಡಲಿದ್ದಾರೆ. ಕೆಲವು ಸಾಹಿತ್ಯಕ್ಕೆ ನಾವು ಸಂಗೀತವನ್ನು ಅಳವಡಿಸಿದ್ದೇವೆ. ಕೆಲವು ಕವನಗಳಿಗೆ ನಾವು ನೃತ್ಯ ಸಂಯೋಜನೆ ಮಾಡಿದ್ದೇವೆ. ಇನ್ನು ಕೆಲವು ಕವನಗಳಿಗೆ ಆ ಒಂದು ಚಿತ್ರಕಲೆಯನ್ನ ಬಿಡಿಸುವಂತದ್ದನ್ನು ಕೂಡ ನಾವು ಮಾಡಿದ್ದೇವೆ. ಒಂದು ಮಾತಿದೆ, ಪದದರಿದು ನುಡಿಯಲು ನುಡಿದನೆ ಹರಿಯಲು ಆಲಯ ಆತ್ಮರ ನಾಡವರ್ಗಳು ಚತುರರ್ ನಿಜದಿ ಕುರಿತೋದయం ಕಾವ್ಯ ಪ್ರಯೋಗ ಪರಿಣಿತ ಪತಿಗಳು. ಅಂದ್ರೆ ಕವಿರಾಜ ಮಾರ್ಗಕಾರ ಹೇಳುವಂತಹ ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಕನ್ನಡಿಗರಿಗೆ ಈ ಕಾವ್ಯ ರಚಿಸುವಂತಹ ಕೌಶಲ್ಯ ಅನ್ನುವಂಥದ್ದು ಆ ಹಿಂದಿನಿಂದಲೂ ಪರಂಪರೆಯಿಂದಲೂ ಕೂಡ ಕರಗತವಾಗಿದೆ. ಇಲ್ಲಿ ನಾಡಿನ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂತಹ ವಿವಿಧ ಸೃಜನಾತ್ಮಕವಾದಂತಹ ಸೃಜನಾತ್ಮಕತೆಯನ್ನು ಹೊಂದಿರತಕ್ಕಂತಹ ಕವಿಗಳು ನಿಮ್ಮೆಲ್ಲರ ಮುಂದೆ ಈಗ ಕಾವ್ಯ ವಾಚನ ಮಾಡಲಿದ್ದಾರೆ. ಈ ಕವಿಗೋಷ್ಠಿಯನ್ನು ನಾವು ಚಾಲನೆ ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕಂತ ಹೇಳಿ ನಮ್ಮ ಕನ್ನಡ ಉಪನ್ಯಾಸಕಿ ಶ್ರೀಮತಿ ನಿಶಾ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಸದಭಿರುಚಿಯ ಭಾವಗಳನ್ನು ನುಡಿ ರೂಪಕ್ಕಿಳಿಸಿ ಮನದ ಹಿತ ಅಭಿವ್ಯಕ್ತಿಗೆ ಪ್ರೇರಕವಾಗುವುದೇ ಸಾಹಿತ್ಯ. ಭಾವದ ಹೂರಣದಲ್ಲಿ ಮೀನುವ ಕವಿ ಶಕ್ತಿಗೆ ರವಿ ಕಾಣದನ್ನು ಕಾಣುವ ಒಳಗಣ್ಣಿದೆ. ಒಂದು ಸುಂದರವಾದ ಉದ್ಯಾನವನ ಎಂದರೆ ಹಲವು ಬಗೆಯ ಕುಸುಮಗಳ ಮೇಳ. ನಾನಾ ತಂಪು, ರೂಪ,
ಭಾವಗಳಲ್ಲಿ ಅರಳಿ ಧಮಿಸಿ ಸಾರ್ಥಕ್ಯ ಬೆಳೆಸುವಂತೆ ಇಂದು ಈ ಅಕ್ಷರೋತ್ಸವದ ವೇದಿಕೆ ಕನ್ನಡ ನಾಡಿನ ಹಾಗೂ ಹೊರ ರಾಜ್ಯದ ಕವಿಗಳ ಅಕ್ಷರಗಳ ಕಲರವದಿಂದ ಧ್ವನಿಸುತ್ತಿದೆ. ಕಣ್ಣು ಬೇರೆಯಾದರೂ ನೋಟ ಒಂದೇ, ಭಾಷೆ ಬೇರೆಯಾದರೂ ಭಾವ ಒಂದೇ ಎಂಬ ಕವಿವಾಣಿಗೆ ಪ್ರೇರಕವಾಗುವಂತೆ ಕನ್ನಡ ನಾಡು ನುಡಿಯ ಕೈಕರ್ಯದಲ್ಲಿ ತೊಡಗಿರುವ, ಇಲ್ಲಿ ಸೇರಿರುವ ಅದ್ವಿತೀಯ, ಅನನ್ಯ, ಅಪ್ರತಿಮ ಕವಿ ಮಿತ್ರರಿಗೆ ವಂದಿಸುತ್ತಾ ಇಂದಿನ ಕವಿಗೋಷ್ಠಿಯ ಮೊದಲ ಕವನ ವಾಚನದ ಕವಿ ಪರಿಚಯಕ್ಕಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಕವಿತೆಯ ಹೆಸರು ಅಕ್ಷರೋತ್ಸವ. ಕವಿಗಳು ಚರಣ್ ಕುಮಾರ್ ಶೆಟ್ಟಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೂಜಾಡಿ ಗ್ರಾಮದ ಬಗ್ವಾಡಿಯವರಾದ ಶ್ರೀಗಳು 100ಕ್ಕೂ ಹೆಚ್ಚು ಸ್ವಾಮಿಲಿಂಗನ ವಚನಗಳು, 35ಕ್ಕೂ ಮಿಕ್ಕಿದ ಕೀರ್ತನೆಗಳನ್ನು ರಚಿಸಿದ್ದು, ಪ್ರತಿಲಿಪಿಯಲ್ಲಿ ಇವರ ಹಲವು ಸಾಹಿತ್ಯಗಳು ಪ್ರಕಟಗೊಂಡಿವೆ. ಕನ್ನಡ ತುಳು ಸಾಹಿತ್ಯ ವೇದಿಕೆ ಉಡುಪಿ ಜಿಲ್ಲೆ ವಾಟ್ಸಾಪ್ ಬಳಗದ ಮುಖ್ಯ ನಿರ್ವಾಹಕರಲ್ಲಿ ಒಬ್ಬರಾಗಿದ್ದು, ಈ ಉದಯೋನ್ಮುಖ ಯುವ ಕವಿಗೆ ಬೆಂಗಳೂರಿನ ನವ ಚೈತನ್ಯ ಉದಯ ಪ್ರತಿಷ್ಠಾನದಿಂದ ಕರುನಾಡ ಸೇವೆರತ್ನ ಪ್ರಶಸ್ತಿ, ಶರಣ ಚೇತನ ಬಸವಜ್ಯೋತಿ ಪ್ರಶಸ್ತಿ ಲಭಿಸಿದ್ದು, ಇವರ ಸಾಹಿತ್ಯ ಪ್ರತಿಭೆಗೆ ಸಂದ ಗೌರವವಾಗಿದೆ. ಪ್ರಸ್ತುತ ಎಕ್ಸೆಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಳೆದ 2 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಚರಣ್ ಕುಮಾರ್ ಶೆಟ್ಟಿ ಅವರು ನಿಮ್ಮ ಮುಂದೆ ಕವನ ವಾಚನ ನಡೆಸಲಿದ್ದು, ತದನಂತರ ಎಕ್ಸೆಲ್ ವಿದ್ಯಾರ್ಥಿಗಳು ಅದನ್ನು ಗಾಯನದ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಅಕ್ಷರೋತ್ಸವ. ಅಕ್ಕರೆಯ ಅಕ್ಷರಗಳು ಅರಳಿ ನಿಂತಿದೆ, ಮನಕ್ಕೆ ಕವಿದಿಹ ತಮವ ಕಳೆಯ ಬಂದಿದೆ. ಅಕ್ಷರದ ಜಾತ್ರೆ ಇದು ಸಾಹಿತ್ಯದ ಸಿರಿತಂತೆ, ದಿವ್ಯತೆಗಳು ಮೈ ತಳಿದೆ ಜ್ಞಾನದ ಸರಿಕಂತೆ. ಅಕ್ಷರೋತ್ಸವ ಇದು ಎಕ್ಸಲೋತ್ಸವ. ಭಾವಬಂಧುಗಳು ಬಂದು ಸೇರಿಹರು, ಕಲೆಯ ಸೊಬಗಿನಲ್ಲಿ ಜೇನ ತಂದಿಹರು. ಕಲೆತು ಒಂದೆಡೆ ಸಾಹಿತ್ಯ ಚಿಂತನ, ಬಾಳು ಬೆಳಗುವ ಮನದ ಮಂಥನ. ಅಕ್ಷರೋತ್ಸವ ಇದು ಎಕ್ಸಲೋತ್ಸವ. ಚೆಲುವು ಒಲವಿನ ನಾದ ಸಮ್ಮೇಳನ, ಅರಿವು ಅಕ್ಕರದ ಸವಿಯ ಗಾಯನ. ಹಿರಿಯ ಸಾಧಕರಿಗಿದು ಹೃದಯದ ನಮನ, ಹಿರಿಯ ಚೇತನಕ್ಕೊಂದು ಜ್ಞಾನ ಚಿಂತನ. ಅಕ್ಷರೋತ್ಸವ ಇದು ಎಕ್ಸಲೋತ್ಸವ. ತೇಜ ಗಂಧದ ಸಾಹಿತ್ಯ ಹೂರಣ, ಇದುವೇ ಸಂಸ್ಕೃತಿಯ ಹಿರಿಯ ಪೂರಣ. ಅಕ್ಷರೋತ್ಸವ ಇದು ಎಕ್ಸಲೋತ್ಸವ. ತಾಯ ನುಡಿಯೊಳಗಿನ ಭಾವಬಂಧನ, ಅರಳಿ ಹೋಗಿದೆ ಸುಮವು ಈ ದಿನ. ಕೋಟಿ ಕಂಠದಲ್ಲಿ ಮೊಳಗಲಿ ಈ ಗಾಯನ, ಎದೆಯ ಆಳದಲ್ಲಿ ಮರುಗು ಮೆರೆವ ನಂದನ. ಅಕ್ಷರೋತ್ಸವ ಇದು ಎಕ್ಸಲೋತ್ಸವ. ಅಕ್ಷರೋತ್ಸವ ಇದು ಎಕ್ಸಲೋತ್ಸವ. ಧನ್ಯವಾದಗಳು.
ಗಂಧದ ಘಮವು ಸೂಸಿಗೆ ಮಾತು ಮಾತಿನ ಸ್ನೇಹಿತಿದೆ. ಈಗ ಗಂಧದ ಘಮವು ಸೂಸಿಗೆ ಮಾತು ಮಾತಿನ ಸ್ನೇಹಿತಿದೆ. ನಮ್ಮ ನುಡಿಯು ಸಾಹಿತ್ಯದ ಮೂಲದ, ನಮ್ಮ ನುಡಿಯು ಸಾಹಿತ್ಯದ ಮೂಲದ, ಇದುವೆ ಸಂಸದೀಯ ಹಿರಿಯ ಪೂರಣ, ಇದುವೆ ಸಂಸದೀಯ ಹಿರಿಯ ಪೂರಣ. ಜಲೋತ್ಸವ ಇದುವೆ ಜಲೋತ್ಸವ, ಜಲೋತ್ಸವ ಇದುವೆ ಜಲೋತ್ಸವ. ಸುದಿನ ಕಾಯನುಡಿಯೊಳಗಿನ ಭಾವವಂತನ ಹೊಮ್ಮಿದೆ ಸುನವಹಿಸುದಿನ. ಕೋಟಿ ಕಂಠದಲ್ಲಿ ಮೊಳಗಲಿ ಗಾಯನ, ಕೋಟಿ ಕಂಠದಲ್ಲಿ ಮೊಳಗಲಿ ಗಾಯನ. ಹೃದಯ ಆಳದಲ್ಲಿ ಮರೆದು ಮೆರೆವನಂದನ, ಹೃದಯ ಆಳದಲ್ಲಿ ಮರೆದು ಮೆರೆವನಂದನ. ಇದುವೆ ಜಲೋತ್ಸವ, ಜಲೋತ್ಸವ ಇದುವೆ ಜಲೋತ್ಸವ. ಅಕ್ಷರಯ ಅಕ್ಷರಗಳು ಕರಳಿ ನಿಂತಿವೆ, ನನಗೆ ಕವಿನ ಶ್ರಮ ಕಳೆಯ ಬಂದಿದೆ. ಅಕ್ಷರದ ಗಾತ್ರಿಗೂ ಸಾಹಿತ್ಯದ ಸಿರಿಸಂತೆ, ಅಕ್ಷರದ ಗಾತ್ರಿಗೂ ಸಾಹಿತ್ಯದ ಸಿರಿಸಂತೆ. ಯುಗಗಳು ಮೈಕಾಲಿ ಜ್ಞಾನದ ಸರಿಗಂತೆ. ಜಲೋತ್ಸವ ಇದುವೆ ಜಲೋತ್ಸವ, ಜಲೋತ್ಸವ ಇದುವೆ ಜಲೋತ್ಸವ, ಜಲೋತ್ಸವ ಇದುವೆ ಜಲೋತ್ಸವ. ಅಕ್ಷರೋತ್ಸವ ಇದುವೆ ಜಲೋತ್ಸವ, ಅಕ್ಷರೋತ್ಸವ ಇದುವೆ ಜಲೋತ್ಸವ, ಅಕ್ಷರೋತ್ಸವ ಇದುವೆ ಜಲೋತ್ಸವ, ಜಲೋತ್ಸವ ಇದುವೆ ಜಲೋತ್ಸವ. ರಚಿಸಿದಂತಹ ಕವಿಗಳಿಗೂ, ಹಾಡಿದಂತಹ ವಿದ್ಯಾರ್ಥಿಗಳಿಗೂ, ಮತ್ತೆ ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂತಹ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಎರಡನೇ ಕಾರ್ಯಕ್ರಮ ದೀಶಾ ಮೇಡಮ್. ಇನ್ನೊಬ್ಬ ಸಾಹಿತ್ಯನ ವೇದಿಕೆಗೆ ಮಾಡೋಣ. ಶ್ರೀ ವಿ ಜಯರಾಮ. ಶ್ರೀ ಇವರು ಮೂಲತಃ ದಾವಣಗೆರೆಯವರು. ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕೊಡುಗೆ ಅಪಾರವಾದಂಥದ್ದು. ಸುಮಾರು 130ಕ್ಕೂ ಹೆಚ್ಚಿನ ಕವನಗಳನ್ನು ಬರೆದಿರುವ ಇವರ ಅನೇಕ ಕವನಗಳು ಜನಮಿಡಿತ ಎಂಬ ದಿನ
ರೆಕಾರ್ಡ್ ಇವರು ಏರ್ಪಡಿಸಿದ 500 ಕವಿಗಳಿಂದ ಏಕಕಾಲದಲ್ಲಿ ಕಾವ್ಯ ರಚನೆ ಕಾರ್ಯಕ್ರಮವು ವಿಶ್ವ ದಾಖಲೆ ಪಟ್ಟಿಯನ್ನು ಸೇರಿಕೊಂಡಿತು ಮತ್ತು ಆ 500 ಕವಿಗಳಲ್ಲಿ ಶ್ರೀಯುತ ಶ್ರೀ ಪಿ ಜಯರಾಮನ್ ಅವರು ಕೂಡ ಒಬ್ಬರಾಗಿರುವುದು ನಮ್ಮ ಹೆಮ್ಮೆಯ ಸಂಗತಿ. ಇವರ ಈ ಸಾಧನೆಗೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ವತಿಯಿಂದ ಕರ್ನಾಟಕ ಸ್ಟೇಟ್ ಅವಾರ್ಡ್, ಅದೇ ರೀತಿಯಾಗಿ ಇವರ ಒಂದು ಕ್ರೀಡಾ ಸಾಧನೆಗೋಸ್ಕರ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ಸ್ಟೇಟ್ ಅವಾರ್ಡ್ ಮತ್ತು ನ್ಯಾಷನಲ್ ಐಕಾನ್ ಅವಾರ್ಡ್ 2023 ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಇದೀಗ ಶ್ರೀ ಟಿ ಜಯರಾಮನ್ ಅವರೇ ರಚಿಸಿರುವಂತಹ ಮೂಕನಾದಿನ ಮೂಕನಾದಿನ ಎಂಬ ಕವನವನ್ನ ಸ್ವತಃ ತಾವೇ ವಾಚಿಸಲಿದ್ದಾರೆ. ಅಷ್ಟೇ ಅಲ್ಲದೆ ನಂತರದಲ್ಲಿ ಇದೇ ಸಾಹಿತ್ಯವನ್ನ ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಗಾಯನದ ಮೂಲಕ ಮತ್ತು ನೃತ್ಯದ ಮೂಲಕ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀ ಟಿ ಜಯರಾಮನ್ ಸಾಹಿತ್ಯ ಅವರನ್ನು. ಹಾಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ನನ್ನ ಕವನ ಹಾಡಿನ ರೂಪದಲ್ಲಿ ಬರ್ತೇವೆ. ನನಗೆ ಹಾಡಿಗೆ ಬರೋದಿಲ್ಲ, ಹೀಗಾಗಿ ನನ್ನ ಕವನ ವಾಚನ ಮಾಡ್ತೀನಿ. ಜಾಸ್ತಿ ಒಂದು 2-3 ಮಾತ್ರ ಹಾಡ್ತೀನಿ. ಕವನದ ಶೀರ್ಷಿಕೆ ಮೂಕನಾದೆ ನಾ. ಮೂಕನಾದೆ ನಾ, ಮೂಕನಾದೆ ನಾ, ಮೂಕನಾದೆ ನಾ, ಮೂಕನಾದೆ ನಾ. ನಿನ್ನ ಸ್ಮರಣೆ ಮಾಡಿ 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 ಹೋದೆ ನಾ. ಮೂಕನಾದೆ ಹೋಗುದು ಮೂಕನಾದೆ. ಕಲ್ಲು ಮುಳ್ಳು ಕಾಣದಿಂದ ನಿನ್ನ ಸ್ಮರಣೆ ಮಾಡಲು. ಬಿಸಿಲು ಮಳೆ ತಾಗದಿಂದ ರಾಮವೇಗ ಎನ್ನಲು. ಕಲ್ಲು ಮುಳ್ಳು ಕಾಣದಿಂದ ನಿನ್ನ ಸ್ಮರಣೆ ಮಾಡಲು. ಬಿಸಿಲು ಮಳೆ ತಾಗದಿಂದ ರಾಮವೇಗ ಎನ್ನಲು. ಕೈ ಹಿಡಿದು ನಡೆಸಿದೆ ಹೇಗೋ ಈಗ ಈಗ. ಸರ ಹಿಡಿದು ನಡೆಸಿದೆ ಯಾರು ನಾನು ಅರಿಯೆ. ಬಂದಿಹೆನು ನಾನಿಲ್ಲಿ, ಬಂದಿಹೆನು ನಾನಿಲ್ಲಿ ಬೃಂದಾವನದ ಮಡಿಯಲ್ಲಿ. ನಿಂತಿಹೆನು ಎದುರಲ್ಲಿ ರಾಯರು, ನಿಂತಿಹೆನು ನಿಮ್ಮ ಎದುರಲ್ಲಿ. ಮೂಕನಾದೆನು ಮೂಕನಾದ. ಮಾತು ಏನು ಹೊರಡುತ್ತಿಲ್ಲ, ಮನವಿಲ್ಲ ಹೃದಯವಿಲ್ಲ. ನೋಡು ವಾಸು ತೀರಲಿಲ್ಲ, ನೋವು ಎಲ್ಲ ಮರೆಯುತ್ತಲ್ಲ. ಮಾತು ಏನು ಹೊರಡುತ್ತಿಲ್ಲ, ಮನವು ಇನ್ನು ಹೃದಯವಿಲ್ಲ. ನೋಡು ವಾಸು ತೀರಲಿಲ್ಲ, ನೋವು ಎಲ್ಲ ಮರೆಯುತ್ತಲ್ಲ. ಆರಾಧಿಸುವ ಮಂತ್ರ ಏನು ಹೇಗೋ ತಿಳಿಯ. ಆರಾಧಿಸುವ ಮಂತ್ರ ಏನೋ ಹೇಗೋ ತಿಳಿಯೆ. ಸೂಚಿಸುವ ಸ್ತೋತ್ರ ಒಂದು ನಾ ಅರಿಯೆ. ರಾಘವೇಂದ್ರ ಎಂದರೆ ಕಾಮಧೇನು ನಮಗೆ. ರಾಘವೇಂದ್ರ ಎಂದರೆ ಕಾಮಧೇನು ನಮಗೆ. ಮಂತ್ರಾಲಯ ಎಂದರೆ ಕಲ್ಪವೃಕ್ಷ ಜಗಕ್ಕೆ. ಮೂಕನಾದೆ ನಾ, ಮೂಕನಾದೆ ನಾ, ಮೂಕನಾದೆ ನಾ, ಮೂಕನಾದೆ ನಾ. ನಿನ್ನ ಸ್ಮರಣೆ ಮಾಡಿ 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 ಹೋದೆ ನಾ. ಮೂಕನಾದೆ ನಾ, ಗುರುವೇ ಮೂಕನಾದೆ ನಾ. ಅವಕಾಶಕ್ಕೆ ಧನ್ಯವಾದ.
ಶರಣ ಮಾಡಿ ಮಾಡಿ ಮಾಡುವುದಿಲ್ಲ ಶರಣ ಮಾಡಿ ಮಾಡಿ ಮಾಡುವುದಿಲ್ಲ ಮೂಕನಾದೆ ಗುರುವೇ ಮೂಕನಾದೇನ ಮೂಕನಾದೇನ ಮೂಕನಾದೆ ಸ್ಮರಣೆ ಮಾಡಲು ಒಂದು ಮುಳ್ಳು ಕಾಣಲಿಲ್ಲ ಸ್ಮರಣೆ ಮಾಡಲು ಬಿಸಿಲು ಮಳೆಯು ತಾಗಲಿಲ್ಲ ರಾಘವೇಂದ್ರ ಎನ್ನಲು ಬಿಸಿಲು ಮಳೆಯು ತಾಗಲಿಲ್ಲ ರಾಘವೇಂದ್ರ ಎನ್ನಲು ಕೈ ಹಿಡಿದು ನಡೆಸಿದೆ ಕೈ ಹಿಡಿದು ನಡೆಸಿದೆ ಕಣ ಹಿಡಿದು ನಡೆಸಿದೆ ಯಾಕೋ ನಾನು ಅದೇ ಬಂದಿಯನು ನಾನಿಲ್ಲಿ ಬಂದಿಯನು ನಾನಿಲ್ಲಿ ವೃಂದಾವನದ ಮಡಿಲಲ್ಲಿ ಬಂದಿಯನು ಎದುರಲ್ಲಿ ನಿಂದಿಯನು ಎದುರಲ್ಲಿ ರಾಯರ ನಿಮ್ಮೆದುರಲ್ಲಿ ಮೂಕನಾದೇನ 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 ಮಾತು ಏನು ಹೊರಡುತ್ತಿಲ್ಲ ಮನವು ಇನ್ನು ತಣಿಯಲಿಲ್ಲ ಮಾತು ಏನು ಹೊರಡುತ್ತಿಲ್ಲ ಮನವು ಇನ್ನು ತಣಿಯಲಿಲ್ಲ ನೋವು ವಾಸ ತೀರಲಿಲ್ಲ ನೋವು ಎಲ್ಲ ಮರೆಯಿತಲ್ಲ ನೋವು ವಾಸ ತೀರಲಿಲ್ಲ ನೋವು ಎಲ್ಲ ಮರೆಯಿತಲ್ಲ ಆರಾಧಿಸುವ ಏನೋ ಗತಿಯೇ ಆರಾಧಿಸುವ ಏನೋ ಊಹಿಸುವ ಸ್ವಪ್ನ ಏನು ಎಂದು ಅರಿವೆ ರಾಘವೇಂದ್ರ ಎಂದರೆ ರಾಘವೇಂದ್ರ ನಮಗೆ ರಾಘವೇಂದ್ರ ಎಂದರೆ ಸಾಮಧೇನು ನಮಗೆ ಮಂತ್ರಾಲಯ ಎಂದರೆ ಮಂತ್ರಾಲಯ ಎಂದರೆ ಕಲ್ಪವೃಕ್ಷ ಜಗಕ್ಕೆ ಮೂಕನಾದೇನ ಮೂಕನಾದೇನ ಮೂಕನಾದರುವೆ ಮೂಕನಾದೇನ ಮೂಕನಾದೆ ಗುರುವೇ ಮೂಕನಾದೇನ ನಿನ್ನ ಸ್ಮರಣೆ ಮಾಡಿ ಮಾಡಿ ಮಾಡುವುದಿಲ್ಲ ನಿನ್ನ ಸ್ಮರಣೆ ಮಾಡಿ ಮಾಡಿ ಮಾಡುವುದಿಲ್ಲ ಮೂಕನಾದೆ ಗುರುವೇ ಮೂಕನಾದೆ 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 ಗುರುವೇ ವಂದನೆಗಳು. ಅದೇ ರೀತಿಯಲ್ಲಿ ಎಲ್ಲರಿಗೂ ಕೂಡ ತಿಳಿದಿದೆ, ಇವತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ನಿಮ್ಮಂತಹ ಕವಿಯವರಿಗಳು. ಕಾರಣ ಇಷ್ಟೇ, ಕರ್ನಾಟಕದ ನಾನಾ ಕಡೆಗಳಲ್ಲೂ ಕೂಡ ಎನ್ನಡ ಏಕಡ ಅನ್ನುವಂಥದ್ರ ನಡುವೆ ಕನ್ನಡ ಅನ್ನುವಂಥದ್ದು ಬದಲಾಗ್ತಾ ಇರುವಂಥದ್ದು ಒಂದು ಅದ್ಭುತವಾದಂತಹ ಮಾತು ಇದೆ. ಅದೇನಂತ ಹೇಳಿದ್ರೆ, ಚಿನ್ನದ ಮೇಲಿನ ವ್ಯಾಮೋಹ ವರ್ಣನ ಮೇಲಿಸಿದರೆ, ಆಸ್ತಿಯ ಮೇಲಿನ ವ್ಯಾಮೋಹ ಮಾಸ್ತಿಯ ಮೇಲಿಸಿದರೆ, ಕೇಶದ ಮೇಲಿನ ವ್ಯಾಮೋಹ ಕೇಶಿರಾಜನ ಮೇಲಿಸಿದರೆ,
ಕನ್ನಡಿಯ ಮೇಲಿನ ವ್ಯಾಮೋಹ ಕನ್ನಡದ ಮೇಲಿದ್ದರೆ ಎನ್ನ ಕನ್ನಡ ಬಡವಾಗುವ ಬದಲು ಬಂಗಾರವಾಗುತ್ತಿತ್ತು ಅನ್ನುವಂತಹ ಮಾತನ್ನ ಹೇಳುತ್ತಾ ನಿಮ್ಮಂತಹ ಕವಿವರಿಯವರ ಕನ್ನಡಕ್ಕೆ ನೀಡುವಂತಹ ಕೊಡುಗೆಗಳು ಇನ್ನೂ ಕೂಡ ಅಪಾರವಾಗಿದೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಮುಂದಿನ ಕವಿಯ ಪರಿಚಯ ಶ್ರೀ ನವೀದ್ ಮುಲ್ಲಾ. ಇವರು ಒಂದು ರೀತಿಯಲ್ಲಿ ಸಾಮಾಜಿಕ ಸೇವೆ, ಕವನಗಳನ್ನು ರಚಿಸುವುದು, ಸಾಮಾಜಿಕ ಲೇಖನಗಳನ್ನು ಬರೆಯುವುದು, ಕಾರ್ಯಕ್ರಮ ನಿರೂಪಣೆಯನ್ನ ಮಾಡುವ ಅಭ್ಯಾಸವನ್ನು ಹೊಂದಿರುವಂತಹ ಇವರ ಸಾಧನೆ ಬಹಳಷ್ಟು ಅಮೋಘ. ಇವರು ಮಾಡಿರುವಂತಹ ಸಾಧನೆಯನ್ನು ಗುರುತಿಸಿ ಕರ್ನಾಟಕದ ವಿವಿಧ ಸಂಘಟನೆಗಳು ಇವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿರುವಂತದ್ದು. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಮಹಾಮಂಡಳಿ ಹುಬ್ಬಳ್ಳಿ ಇದರ ವತಿಯಿಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಗಾಗಿ ನೀಡಿರುವಂತಹ ಪ್ರಶಸ್ತಿ, ರಾಯಚೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಬೆಳಕು ಸಮ್ಮೇಳನದಲ್ಲಿ ರಾಷ್ಟ್ರ ಮಟ್ಟದ ಸಾಹಿತ್ಯ ರತ್ನ ಪ್ರಶಸ್ತಿ, ಕನ್ನಡ ಫಿಲ್ಮ್ ಚೇಂಬರ್ ಬೆಂಗಳೂರು ವತಿಯಿಂದ ರಾಜ್ಯ ಮಟ್ಟದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಕನ್ನಡದ ನುಡಿ ಮತ್ತು ಸಾಹಿತ್ಯ ವೇದಿಕೆ ಕರ್ನಾಟಕದ ವತಿಯಿಂದ ರಾಜ್ಯ ಮಟ್ಟದ ಮುಂಗಾರು ಶ್ರೀ ಪ್ರಶಸ್ತಿ, ಕನ್ನಡ ಸಾಂಸ್ಕೃತಿಕ ಲೋಕಕ್ಕೆ ಸಲ್ಲಿಸಿದ ಸೇವೆಯನ್ನ ಪರಿಗಣಿಸಿ ಜಿಲ್ಲಾ ಮಟ್ಟದ ಸ್ವರ್ಣಶ್ರೀ ಪ್ರಶಸ್ತಿ, ಕನ್ನಡ ನುಡಿ ಮತ್ತು ಸಾಹಿತ್ಯ ವೇದಿಕೆ ಕರ್ನಾಟಕ ವತಿಯಿಂದ ರಾಜ್ಯ ಮಟ್ಟದ ಎಪಿಜೆ ಅಬ್ದುಲ್ ಕಲಾಂ ಪ್ರಶಸ್ತಿ, ಅದೇ ರೀತಿಯಲ್ಲಿ ಕವಿವಾಣಿ ಸಾಹಿತ್ಯ ಪರಿಷತ್ತು ಕರ್ನಾಟಕ ವತಿಯಿಂದ ಮೈಸೂರು ದಸರಾ ಕಾವ್ಯ ಪ್ರಶಸ್ತಿ, ರೋಟರಿ ಕ್ಲಬ್ ಹುಬ್ಬಳ್ಳಿ ಮಿಡ್ ಟೌನ್ ವತಿಯಿಂದ ಅತ್ಯುತ್ತಮ ಸಮಾಜ ಸೇವಾ ಪ್ರಶಸ್ತಿ, ಕನ್ನಡ ನಾಡುನುಡಿಯ ಸೇವೆಯನ್ನ ಪರಿಗಣಿಸಿ ಕರುನಾಡ ಸೌರಭ ರತ್ನ ಪ್ರಶಸ್ತಿ, ಕರುನಾಡ ಕಲ್ಪವೃಕ್ಷ ಪ್ರಕಾಶನ ಚಿತ್ರದುರ್ಗ ಇದರ ವತಿಯಿಂದ ಶ್ರೇಷ್ಠ ಪುಸ್ತಕ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಈ ಕವಿಗಳು ಈಗ ನಮ್ಮ ಮುಂದೆ ನಾಡುನುಡಿಯ ರಕ್ಷಣೆಗೆ ಎನ್ನುವಂತಹ ಕವನವನ್ನ ವಾಚನ ಮಾಡಲಿದ್ದಾರೆ. ಸರ್, ಈ ವೇದಿಕೆ ತಮ್ಮ ಮೊದಲಿಗೆ ಎಲ್ಲ ಕವಿ ಮನಸ್ಸುಗಳಿಗೆ, ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿನಿಯರಿಗೆ ನಮಸ್ಕಾರ. ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನ ಎಕ್ಸೆಲ್ ಅಕ್ಷರೋತ್ಸವ 2025 ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕವನದ ಶೀರ್ಷಿಕೆ ನಾಡು ನುಡಿಯ ರಕ್ಷಣೆಗೆ ದೀಕ್ಷೆಯ ಹೊತ್ತು ನಡೆಯೋಣ. ಕೋಟಿ ಕೋಟಿ ಜನರ ಹೃದಯ ಮೇಟಿ ಹೊರಹೊಮ್ಮಲಿ ಕನ್ನಡ, ಕೋಟಿ ಕೋಟಿ ಜನರ ಹೃದಯ ಮೇಟಿ ಹೊರಹೊಮ್ಮಲಿ ಕನ್ನಡ, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ, ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬೆಳಗಲಿ ಮೊಳಗಲಿ ಎದೆಯ ಉಸಿರಾಗಲಿ ಕನ್ನಡ, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಬೆಳಗಲಿ ಮೊಳಗಲಿ ಎದೆಯ ಉಸಿರಾಗಲಿ ಕನ್ನಡ. ಕುವೆಂಪು ಬೇಂದ್ರೆಯಿಂದ ಕಾರಂತ ಮಾಸ್ತಿಯಿಂದ ಚಿನ್ನದ ನುಡಿಯ ಬೆಳೆವ ಸಿರಿಗನ್ನಡ ನಮ್ಮ ಸವಿಗನ್ನಡ. ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕನ್ನಡ, ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರಶಿಲ್ಪ ಕಲಾಕೃತಿ ಕನ್ನಡ. ಸಿರಿ ಸಂಪದ ಹರವಾಗಲಿ ಏಕತೆಯ ಮಧುರವಾಗಲಿ ಅಂತರಾಳದ ನುಡಿಯಾಗಲಿ ಕನ್ನಡ, ಅಂತರಾಳದ ನುಡಿಯಾಗಲಿ ಕನ್ನಡ. ಬಾಂಧವ್ಯದ ಬಾಳು ಚೇತನಗೊಂಡು ಕವಿಯ ಭಾವನೆ ಬೆಳಗಲಿ ಕನ್ನಡ. ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ. ರನ್ನ ಪಂಪ ಪರಮಹಂಸರು ಹುಟ್ಟಿದ ಈ ನಾಡು, ರನ್ನ ಪಂಪ ಪರಮಹಂಸರು ಹುಟ್ಟಿದ ಈ ನಾಡು, ಕೃಷ್ಣೆ ಕಾವೇರಿ ತುಂಗಭದ್ರೆಯರು ಹರಿದು ಬಂದ ನಾಡು. ವಿವಿಧ ಧರ್ಮ ಪಕಡೆಗಳ ಶೃಂಗಾರ ಭರಿತ ಹೂವಿನ ಈ ನಾಡು, ವಿವಿಧ ಧರ್ಮ ಪಕಡೆಗಳ ಶೃಂಗಾರ ಭರಿತ ಹೂವಿನ ಈ ನಾಡು. ಸೊಬಗಿನ ನಾಡು ಕನ್ನಡ ನಾಡು ಶಿಲ್ಪಕಲೆಯ ಬೀಡು, ಸೊಬಗಿನ ನಾಡು ಕನ್ನಡ ನಾಡು ಶಿಲ್ಪಕಲೆಯ ಬೀಡು. ಸ್ವರ್ಗಕ್ಕಿಂತ ಮೇಲು ಸರ್ವ ಜನಾಂಗದ ಶಾಂತಿಯ ಈ ನಾಡು, ಸ್ವರ್ಗಕ್ಕಿಂತ ಮೇಲು ಸರ್ವ ಜನಾಂಗದ ಶಾಂತಿಯ ಈ ನಾಡು. ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿದ ಬಸವಣ್ಣನ ನಾಡಿನಲ್ಲಿ,
ದಯವೇ ಧರ್ಮದ ಮೂಲವಯ್ಯ ಎಂದು ಸಾರಿದ ಬಸವಣ್ಣನ ನಾಡಿನಲ್ಲಿ ದಾಸರು ಶರಣರು ಹುಟ್ಟಿ ಬೆಳೆದ ಕನ್ನಡ ನಾಡಿನಲ್ಲಿ ಪ್ರೀತಿ ತುಂಬಿದ ಶಾಂತಿ ಹರಡಿದ ಕವಿಗಳ ಋಷಿಗಳ ಸೂಫಿ ಸಂತರ ನಾಡಿನಲ್ಲಿ ಪ್ರೀತಿ ತುಂಬಿದ ಶಾಂತಿಯ ಹರಡಿದ ಕವಿಗಳ ಋಷಿಗಳ ಸೂಫಿ ಸಂತರ ನಾಡಿನಲ್ಲಿ ನಾಡ ತಾಯಿಯ ಮಡಿನಲ್ಲಿ ಕನ್ನಡ ತತ್ವ ಅರಿಯೋಣ, ನಾಡ ತಾಯಿಯ ನುಡಿಯಲ್ಲಿ ಭೂಮಳೆ ಸುರಿಯೋಣ, ನಾಡ ತಾಯಿಯ ಗೌರವ ಘನತೆ ಉಳಿಸುವ ಕಡೆಗೆ ಹೆಜ್ಜೆ ಹಾಕೋಣ, ನಾಡು ನುಡಿಯ ಸೇವೆಗೆ ಕಟಿಬದ್ಧರಾಗೋಣ, ನಾಡು ನುಡಿಯ ರಕ್ಷಣೆಯ ಹೊತ್ತು ನಡೆಯೋಣ, ನಾಡು ನುಡಿಯ ರಕ್ಷಣೆಗೆ ಭಿಕ್ಷೆಯ ಹೊತ್ತು ನಡೆಯೋಣ, ನಾಡು ನುಡಿಯ ರಕ್ಷಣೆಗೆ ಭಿಕ್ಷೆಯ ಹೊತ್ತು ನಡೆಯೋಣ. ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸರ್. ಮುಂದಿನ ಕವಿ, ನಾನು ಆಡಂಬರದ ಕನ್ನಡಿಗನಲ್ಲ, ಬದಲಾಗಿ ಆರಂಭದಿಂದಲೂ ಕನ್ನಡಿಗ ಎನ್ನುವಂತಹ ರೀತಿಯಲ್ಲಿ ಕನ್ನಡದ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಕನ್ನಡದ ಸೇವೆಯಲ್ಲಿ ಪ್ರತಿ ಬಾರಿಯೂ ಕೂಡ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕನ್ನಡಕ್ಕೋಸ್ಕರ ದುಡಿಯುವಂತಹ ಒಂದು ವ್ಯಕ್ತಿ ಅಚ್ಚು ಮುಂಡಾಜೆ. ಬೆಳ್ತಂಗಡಿ ತಾಲೂಕಿನ ಹಿರಿಯ ಪತ್ರಕರ್ತರಾಗಿರುವಂತಹ ಅಶ್ರಫ್ ಆಲಿ ಕುದಿಯವರು ಅಚ್ಚು ಮುಂಡಾಜೆ ಎಂದೇ ಪ್ರಸಿದ್ಧರು. ರಾಜ್ಯ ಮಟ್ಟದ ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿರುವ ಅನುಭವವನ್ನ ಹೊಂದಿರುವಂತಹ ಇವರು ಎಕ್ಸೆಲ್ ನಡೆಯುವಂತಹ ಅಕ್ಷರೋತ್ಸವದಲ್ಲಿ ಪ್ರತಿ ವರ್ಷವೂ ಕೂಡ ತನ್ನ ಕವನವನ್ನ ವಾಚಿಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ 13 ವರ್ಷ ಸೇವೆ ಸಲ್ಲಿಸಿರುವಂತಹ ಇವರು 9 ತಾಲೂಕು ಸಮ್ಮೇಳನ ಹಾಗೂ 2 ಜಿಲ್ಲಾ ಸಮ್ಮೇಳನದ ಸಂಯೋಜನೆಯನ್ನು ಕೂಡ ಮಾಡಿರುವಂತದ್ದು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ 78ನೇ ಜನ್ಮದಿನಕ್ಕೆ ಸಲ್ಲಿಸಿದ ಅಕ್ಷರ ಗೌರವ ಮನದ ಕವನವನ್ನ ಈಗ ನಮ್ಮ ಮುಂದೆ ವಾಚನ ಮಾಡಲಿಕ್ಕಿದ್ದಾರೆ. ಈ ಕವಿಗೋಷ್ಠಿಯ ಗೌರವಾನ್ವಿತ ಅಧ್ಯಕ್ಷರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ಕವಿಗಳೇ ಮತ್ತು ಎಲ್ಲ ಕಿರಿಗಳೇ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ನಾಡಿನ ಪರಮ ಪುಣ್ಯಕ್ಷೇತ್ರವಾಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿ 58 ಸಂವತ್ಸರಗಳನ್ನು ಪೂರೈಸಿದ್ದಾರೆ. ಅವರ ಜೀವನದ 78ನೇ ಹುಟ್ಟುಹಬ್ಬವನ್ನು 2 ದಿನಗಳ ಹಿಂದೆ ನವೆಂಬರ್ 25ರಂದು ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ಒಂದು ಸುಸಂದರ್ಭದಲ್ಲಿ ರಚಿಸಿರ್ತಕ್ಕಂಥ ಒಂದು ಕವನವನ್ನು ತಮ್ಮ ಮುಂದೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕವನದ ಶೀರ್ಷಿಕೆ ಕುಡುಮದ ಕುಮಾರ ಅಂತೇಳಿ. ಕುಡುಮ ಅಂತ ಹೇಳಿದ್ರೆ ಈ ಕ್ಷೇತ್ರ ಧರ್ಮಸ್ಥಳಕ್ಕಿರುವಂಥ ಮೂಲ ಹೆಸರು ಕುಡುಮ, ಅದು ಈಗ ಧರ್ಮಸ್ಥಳ ಆಗಿದೆ. ಅದರಿಂದ ಈ ಕುಡುಮದ ಕುಮಾರ ಅನ್ನೋದು ನನ್ನ ಕವನದ ಶೀರ್ಷಿಕೆ. ಕುಡುಮಕ್ಕೆ ಬಂದ ಕುಮಾರ, 20ರ ಹರೆಯದ ಮಾಂತ್ರಿಕ ವೀರೇಂದ್ರ. ಕುಡುಮಕ್ಕೆ ಬಂದ ಕುಮಾರ, 20ರ ಹರೆಯದ ಮಾಂತ್ರಿಕ ವೀರೇಂದ್ರ. ಕುಡುಮಪುರವನ್ನು ಧರ್ಮಸ್ಥಳವಾಗಿ ಪರಿವರ್ತಿಸಿ, ಕುಡುಮಪುರವನ್ನ ಧರ್ಮಸ್ಥಳವಾಗಿ ಪರಿವರ್ತಿಸಿ ಎಲ್ಲರ ಹುಬ್ಬೇರಿಸಿದ ಅನ್ನಪ್ಪ ರಕ್ಷಿತ ಸತ್ಯೇಂದ್ರ. ಅನ್ನಪ್ಪ ರಕ್ಷಿತ ಸತ್ಯೇಂದ್ರ. ರತ್ನಮ್ಮ ನುಡಿಗಳ ಸತ್ಯ ಕಾಲಕ. ರತ್ನಮ್ಮ ಹೆಗ್ಗಡೆ ನುಡಿಗಳ ಸತ್ಯ ಕಾಲಕ. 8 ಶತಮಾನಗಳ ಶಿವನ ಧರ್ಮಾಡಳಿತಗಾರ. 8 ಶತಮಾನಗಳ ಶಿವನ ಧರ್ಮಾಡಳಿತಗಾರ. ಹಿರಿಯ ಹೆಜ್ಜೆ ತಪ್ಪದೆ ಧರ್ಮ ಸ್ಥಾಪಿಸಿದ ಭಗೀರಥ. ಕಡಲಾಚೆಗಿನ ಊರಿಗೂ ಕೀರ್ತಿ ಪಸರಿಸಿದ ಧರ್ಮ ಪಾಲಕ. ಕಡಲಾಚೆಗಿನ ಊರಿಗೂ ಧರ್ಮಸ್ಥಳದ ಕೀರ್ತಿ ಪಸರಿಸಿದ ಧರ್ಮ ಪಾಲಕ. ಮಂಜುನಾಥನ ದೀಗ ಕೇವಲ ಧರ್ಮಕ್ಷೇತ್ರ ಮಾತ್ರವಲ್ಲ. ಮಂಜುನಾಥನ ದೀಗ ಕೇವಲ ಧರ್ಮಕ್ಷೇತ್ರ ಮಾತ್ರವಲ್ಲ, ಅಭಯ, ಔಷಧ, ವಸ್ತ್ರದಾನ, ಹಸಿದವನಿಗೆ ಅನ್ನ ಪ್ರಸಾದ. ಹಸಿದವನಿಗೆ ಅನ್ನ ಪ್ರಸಾದ. 10 ಕ್ರಾಂತಿಕಾರಿ ಯೋಜನೆಗಳ ಮಹಾ ಆಗರ. 10 ಕ್ರಾಂತಿಕಾರಿ ಯೋಜನೆಗಳ ಮಹಾ ಆಗರ. ಇದರ ಸುತ್ತ ಬದುಕು ಕಟ್ಟಿಕೊಂಡವರದ್ದೇ ಮಹಾಸಾಗರ. ಇದರ ಸುತ್ತ ಬದುಕು ಕಟ್ಟಿಕೊಂಡವರದೇ ಮಹಾಸಾಗರ. ನೆಲ್ಯಾಡಿ ಬೀಡಿನಿಂದ ವಿಶ್ವವ್ಯಾಪಿ ಪ್ರಸಿದ್ಧಿ. ನೆಲ್ಯಾಡಿ ಬೀಡಿನಿಂದ ವಿಶ್ವವ್ಯಾಪಿ ಪ್ರಸಿದ್ಧಿ. ಕನಸುಗಾರ ಹೆಗ್ಗಡೆಗೆ
ಪದ್ಮವಿಭೂಷಣದವರೆಗೆ ಸಿದ್ಧಿ, ವಿಶ್ವ ಪ್ರಸಿದ್ಧಿ ಹೆಗ್ಗಡೆಯವರೆಗೆ ಪದ್ಮವಿಭೂಷಣದವರೆಗೆ ಸಿದ್ಧಿ. ಭಾರತ ರತ್ನ ಒಂದೇ ಬಾಕಿ, ಭಾರತ ರತ್ನ ಒಂದೇ ಬಾಕಿ, ಶೀಘ್ರ ಒಲಿದು ಬರಲಿ. ಆಗಲದಕ್ಕೆ ನಾವೆಲ್ಲರೂ ಸಾಕ್ಷಿ, ಆಗಲದಕ್ಕೆ ನಾವೆಲ್ಲರೂ ಸಾಕ್ಷಿ. ನಮಸ್ಕಾರ. ವಂದನೆಗಳು ಸರ್. ಇನ್ನು ಮುಂದಕ್ಕೆ ನಮ್ಮ ಮುಂದೆ ಕವನವನ್ನು ವಾಚಿಸಲಿರುವಂತಹ ಕವಿ ಶ್ರೀ GS ಸಂಕಪ್ಪ. ಇವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿರುವಂತಹ ಇವರು ಸಾಹಿತ್ಯ ಬರವಣಿಗೆ ಲೇಖನ ಹವ್ಯಾಸವನ್ನಾಗಿಸಿಕೊಂಡು ಕಥೆ, ಕವನ, ಲೇಖನಗಳನ್ನ ಬಹಳಷ್ಟು ನಿರರ್ಗಳವಾಗಿ ಬರೆಯುವಂಥದ್ದು. ಇವರ ಜೀವನದಲ್ಲಿ ಹಲವಾರು ಲೇಖನಗಳು ತರಂಗ, ಸುಧಾ, ಕರ್ಮವೀರ, ತುಷಾರ ಹಾಗೂ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಹಲವಾರು ಲೇಖನಗಳು ಪ್ರಕಟಗೊಂಡಿದೆ. ಇವರು ಈಗ ನಮ್ಮ ಮುಂದೆ ಅವ್ವ ಅವ್ವ ನನ್ನವ್ವ ಎನ್ನುವಂತಹ ಕವನವನ್ನು ವಾಚನ ಮಾಡಲಿದ್ದೇನೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸರಸ್ವತಿ ಪುತ್ರರಿಗೆ ನನ್ನ ನಮಸ್ಕಾರ ಹೇಳುತ್ತಾ, ಅಕ್ಷರ ಸಾಹಿತ್ಯ ಹಬ್ಬ ಪರ್ವ 2025ರ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ನನ್ನ ಸ್ವಂತ ರಚನೆಯ ಕವನ ಅವ್ವ ಅವ್ವ ನನ್ನವ್ವ. ನವಮಾಸಗಳ ಕಾಲ ನೀಡಿದೆ ಬೆಟ್ಟನೆಯ ಬಸೆಗೆ, ಭವ ಜಗದಲ್ಲಿ ತೋರಿದೆ ನೀ ಅಚ್ಚನೆಯ ಹಾಸಿಗೆ, ದೇಹಕ್ಕೆ ದಯ ಪಾಲಿಸಿದೆ ಸ್ವಚ್ಛನೆಯ ಉಸಿರು, ಏನೊಂದು ಕರೆಯಲಿ ನಿನ್ನನ್ನು ಅಚ್ಚರಿಯ ಹೆಸರು. ನೀ ಕಲಿಸಿದ್ದೇ ನನಗೆ ಪ್ರಥಮ ಪಾಠ, ನೀ ಆಡಿಸಿದ್ದೇ ನನಗೆ ಮೊದಲ ಆಟ, ನೀ ತೋರಿದ್ದೇ ಪರಮ ಪಾವನ ನೋಟ, ನೀ ತೂಗಿದ್ದ ತೊಟ್ಟಿಲೆ ಭಾವೈಕ್ಯದ ತೋಟ. ಅಮ್ಮ ನೀ ಉಣ್ಣದಿದ್ದರೂ ಕೂಡ ನಮಗೆ ಇಟ್ಟೆ, ನೀ ಉಣ್ಣದಿದ್ದರೂ ಕೂಡ ನಮಗೆ ಇಟ್ಟೆ, ಯಮಗೆ ವಸ್ತ್ರವ ತೊಡಿಸಿ ನೀ ಹೊರತು ತೊಟ್ಟೆ, ಯಮಗೆ ವಸ್ತ್ರವ ತೊಡಿಸಿ ನೀ ಹೊರತು ತೊಟ್ಟೆ, ನೋವನ್ನು ಸಹಿಸಿ ನಲಿವನ್ನು ಕೊಟ್ಟೆ, ನೋವನ್ನು ಸಹಿಸಿ ನಲಿವನ್ನು ಕೊಟ್ಟೆ, ಸಂಸಾರಕ್ಕೆ ಕೈದು ನೀ ಸುಖವ ಬಿಟ್ಟೆ, ಸಂಸಾರಕ್ಕೆ ಕೈದು ನೀ ಸುಖವ ಬಿಟ್ಟೆ. ಅಮ್ಮ ಅಂಬಿಗನಂತೆ ನೀನಾದೆ ಎಮ್ಮ ಬಾಳ ತೋಳಿಗೆ, ಅಂಬಿಗನಂತೆ ನೀನಾದೆ ಎಮ್ಮ ಬಾಳ ತೋಳಿಗೆ, ನಂಬಿಕೆಯ ಮೆಟ್ಟಲಾದೆ ನಮ್ಮ ಭವಿಷ್ಯದ ಏಳಿಗೆ, ನಂಬಿಕೆಯ ಮೆಟ್ಟಿಲಾದೆ ನಮ್ಮ ಭವಿಷ್ಯದ ಏಳಿಗೆ. ತಂಬಿಗೆಯ ಹಾಲಿಕ್ಕೆ ಹಸಿದ ಹೊಟ್ಟೆಯ ಗೋಳಿಗೆ, ತಂಬಿಗೆಯ ಹಾಲಿಕ್ಕೆ ಹಸಿದ ಹೊಟ್ಟೆಯ ಗೋಳಿಗೆ, ಬಿಂಬಂತೆ ನಿನ್ನ ಮಡಿಲು ನಮ್ಮ ಮಲಗೋ ಕೋಣೆಗೆ ಅಮ್ಮ, ಬಿಂಬಂತೆ ನಿನ್ನ ಮಡಿಲು ನಮ್ಮ ಮಲಗದ ಕೋಣೆಗೆ ಅಮ್ಮ. ಹುಡುಕುವರು ದೇವರನ್ನು ಗುಡಿ ಚಟ್ಟು ಮಸೀದಿಗಳಲ್ಲಿ, ಹುಡುಕುವರು ದೇವರನ್ನು ಗುಡಿ ಚಟ್ಟು ಮಸೀದಿಗಳಲ್ಲಿ, ಮಡಿಲು ನಿನ್ನದು ಅಮ್ಮ ನಿಜದಿ ದೈವದ ಸನ್ನಿಧಿ, ಮಡಿಲು ನಿನ್ನದು ಅಮ್ಮ ನಿಜದಿ ದೈವದ ಸನ್ನಿಧಿ. ಅಮ್ಮ ಎನ್ನುವ ಜಪಕ್ಕಿಂತ ಎಲ್ಲಿ ಇನ್ನಾವ ಮಂತ್ರ, ಅಮ್ಮ ಎನ್ನುವ ಜಪಕ್ಕಿಂತ ಇಲ್ಲ ಇನ್ನಾವ ಮಹಾಮಂತ್ರ. ನೀನಾಗು ಅಕ್ಕರೆಯ ತಾಯಿ ನಿಮಗೆ ಏನೇನು ಜನ್ಮದಿ, ನೀನಾಗು ಅಕ್ಕರೆಯ ತಾಯಿ ಏನೇನು ಜನ್ಮದಿ. ಅವ್ವ ಅವ್ವ ನನ್ನವ್ವ, ಅವ್ವ ಅವ್ವ ನನ್ನವ್ವ, ಅವ್ವ ಅವ್ವ ನನ್ನವ್ವ. ಎಲ್ಲರಿಗೂ ನಮಸ್ಕಾರ. ಅವಕಾಶ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅರಮನೆಬೆಟ್ಟ ಕ್ಯಾಂಪಸ್ನ ಪ್ರಾಚಾರ್ಯರಾಗಿರ್ತಕ್ಕಂತಹ ಡಾಕ್ಟರ್ ಪ್ರಜ್ವಲ್ ಸರ್ಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಇದೀಗ ಇನ್ನೊಬ್ಬ ಕವಿಯನ್ನು ಪರಿಚಯಿಸೋಣ. ಪ್ರಶಾಂತ್ ರಾಜ ವಿ ಕಂಠಿ ವಿರಾಜ್ ಅಡೂರ ಎಂಬ ಕಾವ್ಯನಾಮದಿಂದಲೇ
ಓದುಗರಿಗೆ ಚಿರಪರಿಚಿತರಾಗಿರುವ ಈ ಸಾಹಿತ್ಯ ಮೆಚ್ಚುನ ಮದುವೆಯ ಶ್ರೀ ಪ್ರಶಾಂತ ರಾಜವಿ ತಂತ್ರಿ. ಅಡೂರಿನ ಶಿವಗಿರಿ ಸಾಹಿತ್ಯ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿರುವ ಇವರು ಸುಮಾರು 2000 ವ್ಯಂಗ್ಯಚಿತ್ರಗಳನ್ನು, ಅದೇ ರೀತಿ 500ಕ್ಕೂ ಹೆಚ್ಚಿನ ಲೇಖನಗಳನ್ನು ರಚಿಸಿ ಕೆಲವೊಂದನ್ನು ಪ್ರಕಟಿಸಿದ್ದಾರೆ. ವಿ.ಪಿ. ಕುಲವರ್ಮ, ಶ್ರೀನಿವಾಸರಾವ್ ಹಾಗೂ ವಾಮನ್ ರಾವ್ ಬೇಕಲ್ ಇವರುಗಳ ವ್ಯಕ್ತಿತ್ವ ದರ್ಶನದ ಕೃತಿಯನ್ನ ಚುಟುಕು ಎಂಬ ಚುಟುಕು ಸಂಕಲನವನ್ನ, ಜೊತೆಗೆ ಮಾನವರಿತು, ನಗಿಸುವ ಚಿತ್ರಗಳು, ಉಪನಯನ, ಶಿವಗಿರಿ ಎನ್ನುವ ಕೃತಿಗಳನ್ನು ರಚಿಸಿರುತ್ತಾರೆ. ಇವರ ಗಾದೆ ಗಮ್ಮತ್ತು ಎನ್ನುವ ಅಂಕಣ ಬರಹ ಸಂಕಲನ 4 ಭಾಗಗಳಾಗಿ ಪ್ರಕಟಗೊಂಡಿರುವುದು ಇವರ ಸಾಹಿತ್ಯ ಕೃಷಿಗೆ ಒಂದು ದೊಡ್ಡ ಮೆರುಗು. ಸಾಹಿತ್ಯ ಕ್ಷೇತ್ರದಲ್ಲಿನ ಇವರ ಈ ಅಮೋಘ ಸಾಧನೆಗೆ ಮಾಧ್ವ ಬ್ರಾಹ್ಮಣ ಅತ್ಯುತ್ತಮ ಕಲಾವಿದ ರಾಜ್ಯ ಕರ್ತವ್ಯ ಪ್ರಶಸ್ತಿ, ಪಾಶುಪತ ಸಾಹಿತ್ಯ ಪ್ರಶಸ್ತಿ, ಗಡಿನಾಡ ಧ್ವನಿ ಸಾಹಿತ್ಯ ಪ್ರಶಸ್ತಿ, ಕಾಸರಗೋಡಿನ ಚುಟುಕು ಪ್ರಶಸ್ತಿ, ಗೀತಾ ಸಾಹಿತ್ಯೋತ್ಸವ ಚೈತನ್ಯ ಶ್ರೀ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತಾರೆ. ಈಗ ಶ್ರೀ ಪ್ರಶಾಂತ್ ರಾಜವಿ ತಂತ್ರಿ ಅವರು ತಮ್ಮ ರಚನೆಗಳಲ್ಲಿ ಒಂದಾದ ತಾಯಿ ಎನ್ನುವ ಕವನವನ್ನು ವೇದಿಕೆಯಲ್ಲಿ ವಾಚಿಸಲಿದ್ದಾರೆ ಮತ್ತು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಇದೇ ಕವನವನ್ನು ಹಾಡುವುದರೊಂದಿಗೆ ನೃತ್ಯ ರೂಪದಲ್ಲೂ ಪ್ರಸ್ತುತಪಡಿಸಲಿದ್ದಾರೆ. ಇದೀಗ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿ ಶ್ರೀ ಪ್ರಶಾಂತ್ ರಾಜವಿ ತಂತ್ರಿ ಇವರನ್ನ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸಂತೋಷ್ ಕೋಟ್ಯ ಸುದ್ದಿವಿದೆಯ ಪತ್ರಿಕೆಯವರು ಮತ್ತೆ ನಿತಿನ್ ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳಿಗೆ ಅಭಿಪ್ರೇರಣೆಯ ಮಾತುಗಳನ್ನ ನೀಡತಕ್ಕಂಥ ಒಬ್ಬ ವ್ಯಕ್ತಿ, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೇದಿಕೆಯಲ್ಲಿರುವಂತಹ ಸಮಾನಾಸಕ್ತ ಹಿರಿಯ ಮತ್ತು ಕಿರಿಯ ಕವಿ ಮಿತ್ರರೇ ಹಾಗೂ ಸಭೆಯಲ್ಲಿರುವಂತಹ ಹಿರಿಯರಾದಂತಹ ಮತ್ತು ವಿದ್ಯಾರ್ಥಿಗಳೇ, ಹಿರಿಯರಾದಂತಹ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಮಸ್ಕರಿಸಿಕೊಂಡು, ನಾನು ಬರೆದಂತಹ ತಾಯಿ ಅನ್ನುವಂತಹ ಕವನವನ್ನು ಕನ್ನಡ ಭುವನೇಶ್ವರಿಯ ಪಾದಾರವಿಂದಗಳಿಗೆ ತಮ್ಮ ಸಮ್ಮುಖದಲ್ಲಿ ಅರ್ಪಿಸಿಕೊಳ್ಳುತ್ತಾ ಇದ್ದೇನೆ. ಕವನದ ಶೀರ್ಷಿಕೆ ತಾಯಿ. ತಾಯಿ ಎನ್ನಲು ಹರುಷವಾಯಿತು ಮಡಿಲು ತುಂಬಿದ ಶಿಶುವಿಗೆ, ಸ್ಫೂರ್ತಿ ದೇವತೆಯಾಗಿ ನಿಂತಿಹ ಮಮತೆ ಸ್ಫುರಿಸುವ ಮಾತೆಗೆ. ತಾಯಿ ಎನ್ನಲು ಹರುಷವಾಯಿತು ಮಡಿಲು ತುಂಬಿದ ಶಿಶುವಿಗೆ, ಸ್ಫೂರ್ತಿ ದೇವತೆಯಾಗಿ ನಿಂತಿಹ ಮಮತೆ ಸ್ಫುರಿಸುವ ಮಾತೆಗೆ. ಅಮ್ಮ ನಿನ್ನಯ ಭಾವದೊಳಗೆ ಕಂಡೆ ನಾನು ಪ್ರೀತಿಯೊರತೆ, ಹೊತ್ತು ಹೆತ್ತು ಸಲಹಿದಂತಹ ತ್ಯಾಗ ಮೂರ್ತಿಯ ಮನವನರಿತೆ. ಅಮ್ಮ ನಿನ್ನಯ ಭಾವದೊಳಗೆ ಕಂಡೆ ನಾನು ಪ್ರೀತಿಯೊರತೆ, ಹೊತ್ತು ಹೆತ್ತು ಸಲಹಿದಂತಹ ತ್ಯಾಗ ಮೂರ್ತಿಯ ಮನವನರಿತೆ. ತಾಯಿ ಎನ್ನಲು ಹರುಷವಾಯಿತು ಮಡಿಲು ತುಂಬಿದ ಶಿಶುವಿಗೆ, ಉಸಿರು ಹೆಸರು ಬದುಕು ನೀಡಿ ಹಸಿವ ಕಳೆಯುವ ದೇವರು, ತಪ್ಪು ತಿದ್ದಿ ಮನದಿ ದೃಢತೆ ಕಲ್ಮಶಗಳನ್ನು ಕಳೆವರು. ಉಸಿರು ಹೆಸರು ಬದುಕು ನೀಡಿ ಹಸಿವ ಕಳೆಯುವ ದೇವರು, ತಪ್ಪು ತಿದ್ದಿ ಮನದಿ ದೃಢತೆ ಕಲ್ಮಶಗಳನ್ನು ಕಳೆವರು. ತಾಯಿ ಎನ್ನಲು ಹರುಷವಾಯಿತು ಮಡಿಲು ತುಂಬಿದ ಶಿಶುವಿಗೆ. ನೋವನೆಲ್ಲವ ಮನದಿ ಹುದುಗಿಸಿ ನಗುತ್ತ ಮಕ್ಕಳ ಬೆಳೆಸಿದೆ, ನಲಿಯುತ್ತಿರುವ ತುಂಟ ಕರುಳಿನ ಕುಡಿಗಳೆಲ್ಲವ ಹರಸಿದೆ. ನೋವನೆಲ್ಲವ ಮನದಿ ಹುದುಗಿಸಿ ನಗುತ್ತ ಮಕ್ಕಳ ಬೆಳೆಸಿದೆ, ನಲಿಯುತ್ತಿರುವ ತುಂಟ ಕರುಳಿನ ಕುಡಿಗಳೆಲ್ಲವ ಹರಸಿದೆ. ತಾಯಿ ಎನ್ನಲು ಹರುಷವಾಯಿತು ಮಡಿಲು ತುಂಬಿದ ಶಿಶುವಿಗೆ. ಅಮ್ಮ ನಿನ್ನಯ ಋಣದ ಭಾರವ ಇಳಿಸಲಸದಳ ಜನ್ಮದಿ, ಜೊತೆಗೆ ಇರುತ್ತಲೇ ನಿನ್ನ ಕಾಯುವೆ ಬದುಕ ನಡೆಯಿಸು ಚಂದದಿ. ಅಮ್ಮ ನಿನ್ನಯ ಋಣದ ಭಾರವ ಇಳಿಸಲಸದಳ ಜನ್ಮದಿ, ಜೊತೆಗೆ ಇರುತ್ತಲೇ ನಿನ್ನ ಕಾಯುವೆ ಬದುಕ ನಡೆಯಿಸು ಚಂದದಿ. ತಾಯಿ ಎನ್ನಲು ಹರುಷವಾಯಿತು ಮಡಿಲು ತುಂಬಿದ ಶಿಶುವಿಗೆ, ಸ್ಫೂರ್ತಿ ದೇವತೆಯಾಗಿ ನಿಂತಿಹ ಮಮತೆ ಸ್ಫುರಿಸುವ ಮಾತೆಗೆ. ಈ ಅವಕಾಶ ನೀಡಿದ ಎಲ್ಲರಿಗೂ ಕೂಡ ಕೃತಜ್ಞತೆಗಳು.
ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎನ್ನತಕ್ಕಂಥ ಮಾತಿನೊಂದಿಗೆ ಇದೀಗ ಮುಂದಿನ ಕವನ ವಾಚನ ಮಾಡಲಿದ್ದಾರೆ ಶ್ರೀಮತಿ ಮಂಜುಳಾ ಪ್ರಸಾದ್. ಇವರು ಮೂಲತಃ ಕಚ್ಚಪದ ಬಂಟ್ವಾಳ ತಾಲೂಕಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದ್ದಾರೆ. ಇವರ ಬೋಧನಾ ವಿಷಯ ಗಣಿತ ಆದರೂ ಹವ್ಯಾಸಿ ಬರಹಗಾರ್ತಿ, ಕವನ, ಶೈಕ್ಷಣಿಕ, ಸಾಮಾಜಿಕ ಲೇಖನಗಳು ನಾಡಿನ ಪ್ರಮುಖ ಪತ್ರಿಕೆಗಳಾದ ವಿಜಯ ಕರ್ನಾಟಕ, ವಿಜಯವಾಣಿ, ಉದಯವಾಣಿ, ಜಿಲ್ಲಾ ಪತ್ರಿಕೆಗಳಾದ ನಗರವಾಣಿ, ಜನಕವಾಣಿ, ಜಿಲ್ಲೆ ಸಮಾಚಾರಗಳಲ್ಲಿ ಪ್ರಕಟಗೊಂಡಿದೆ. ಮಂಗಳೂರಿನ ಕಥಾ ಬಿಂದು ಪ್ರಕಾಶನದಿಂದ 2025 ಸಾಲಿನ
ಶಿಕ್ಷಕ ರತ್ನ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇದೀಗ ನಾವೆಲ್ಲರೂ ಒಂದೇ ಎನ್ನುವಂತಹ ಕವನವನ್ನು ನಮ್ಮ ಮುಂದೆ ವಾಚನ ಮಾಡಲಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಡೆದಿರುವ ಎಲ್ಲಾ ಕವಿ ಮನಸ್ಸುಗಳಿಗೂ ನನ್ನ ಸ್ನೇಹ ವಂದನೆಗಳು. ಎಕ್ಸೆಲ್ ಅಕ್ಷರೋತ್ಸವದ ಸಂಭ್ರಮದಲ್ಲಿ ಸಂತಸದಿಂದ ಭಾಗಿಯಾಗುತ್ತಾ ನನ್ನ ಕವನವನ್ನ ನಿಮ್ಮ ಮುಂದಿರ್ತಾ ಇದ್ದೇನೆ. ಕವನದ ಆಶಯ: ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅನ್ನೋ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಗ್ಗಟ್ಟಾದಾಗ ಮಾತ್ರ ನಮ್ಮ ದೇಶದ ಪ್ರಗತಿ ಸಾಧ್ಯ ಅನ್ನೋದು ಅವರದ ಶೀರ್ಷಿಕೆ. ನಾವೆಲ್ಲರೂ ಒಂದೇ. ಧರ್ಮಗಳು ನೂರಿರಬಹುದು, ಸಿದ್ಧಾಂತ ಒಂದೇ. ಧರ್ಮಗಳು ನೂರಿರಬಹುದು, ಸಿದ್ಧಾಂತ ಒಂದೇ. ಜಾತಿಗಳು 1000 ಇರಬಹುದು, ಹರಿವ ರಕ್ತ ಒಂದೇ. ಜಾತಿಗಳು 1000 ಇರಬಹುದು, ಹರಿವ ರಕ್ತ ಒಂದೇ. ಕಲಿಸುವ ವಿಧಾನ ಹಲವಿರಬಹುದು, ಉದ್ದೇಶ ಒಂದೇ. ಕಲಿಸುವ ವಿಧಾನ ಹಲವಿರಬಹುದು, ಉದ್ದೇಶ ಒಂದೇ. ಗುರಿ ಬಹಳವಿರಬಹುದು, ತಲುಪಬೇಕಾದ ತೀರ ಒಂದೇ. ಗುರಿ ಬಹಳವಿರಬಹುದು, ತಲುಪಬೇಕಾದ ತೀರ ಒಂದೇ. ಊರು ಕೇರಿ ಬೇರೆ ಬೇರೆ ಇರಬಹುದು, ಆದರೆ ನೆಲ ಒಂದೇ. ಊರು ಕೇರಿ ಬೇರೆ ಬೇರೆ ಇರಬಹುದು, ಆದರೆ ನೆಲ ಒಂದೇ. ನದಿ ತೊರೆ ಹಲವಿರಬಹುದು, ಆದರೆ ಕುಡಿಯುವ ಜಲ ಒಂದೇ. ನದಿ ತೊರೆ ಹಲವಿರಬಹುದು, ಆದರೆ ಕುಡಿಯುವ ಜಲ ಒಂದೇ. ಧರ್ಮ ಗ್ರಂಥಗಳು ಹಲವು ಇರಬಹುದು, ಆದರೆ ಮೂಲ ಧ್ಯೇಯ ಒಂದೇ. ಧರ್ಮ ಗ್ರಂಥಗಳು ಹಲವಿರಬಹುದು, ಆದರೆ ಮೂಲ ಧ್ಯೇಯ ಒಂದೇ. ಹಸಿರಲ್ಲೇ ಬಣ್ಣ ಹಲವಿರಬಹುದು, ಹೆಸರು ಮಾತ್ರ ಒಂದೇ. ಹಸಿರಲ್ಲೇ ಬಣ್ಣ ಹಲವಿರಬಹುದು, ಹೆಸರು ಮಾತ್ರ ಒಂದೇ. ಅವ ಬೇರೆ ಇವ ಬೇರೆ ಆಗಿರಬಹುದು, ಆದರೂ ನಾವೆಲ್ಲರೂ ಒಂದೇ. ಅವ ಬೇರೆ ಇವ ಬೇರೆ ಆಗಿರಬಹುದು, ಆದರೂ ನಾವೆಲ್ಲರೂ ಒಂದೇ. ನಮ್ಮ ಭಾರತ ಒಂದೇ. ಅವ ಬೇರೆಯವ ಅವನಕ್ಕೊಂದು ಬಿಡು, ಅವ ಬೇರೆಯವ ಅವನಕ್ಕೊಂದು ಬಿಡು ಅನ್ನುವ ಭಾವ ಬಿಟ್ಟು ಬಿಡು, ಅನ್ನುವ ಭಾವ ಬಿಟ್ಟು ಬಿಡು. ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡು ಬಿಡು, ನಮ್ಮ ಸಂಸ್ಕೃತಿಗೆ ಹೊಂದಿಕೊಂಡು ಬಿಡು. ಭಾರತವೇ ಸರ್ವಶ್ರೇಷ್ಠ, ಭಾರತವೇ ನಿತ್ಯ ಸತ್ಯ. ಭಾರತವೇ ಸರ್ವಶ್ರೇಷ್ಠ, ಭಾರತವೇ ನಿತ್ಯ ಸತ್ಯ. ಭಾರತವೇ ನಮ್ಮ ಉಸಿರು, ಭಾರತವೇ ನಮ್ಮ ಉಸಿರು. ತಾಯಿ ಭಾರತೀಯೇ ನಮ್ಮ ಉಸಿರ ಹೆಸರು, ತಾಯಿ ಭಾರತೀಯೇ ನಮ್ಮ ಉಸಿರ ಹೆಸರು. ರಾಷ್ಟ್ರಭಕ್ತಿಯೇ ನಮ್ಮೆಲ್ಲರ ಶಕ್ತಿ, ರಾಷ್ಟ್ರಭಕ್ತಿಯೇ ನಮ್ಮೆಲ್ಲರ ಶಕ್ತಿ. ಜೈ ಭಾರತ್ ಒಂದೇ ನಮ್ಮ ಉಕ್ತಿ, ಜೈ ಭಾರತ್ ಒಂದೇ ನಮ್ಮೆಲ್ಲರ ಉಕ್ತಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ಈ ಕನ್ನಡವಾಗಿ ಎನ್ನತಕ್ಕಂತಹ ಮಾತಿನೊಂದಿಗೆ ಇದೀಗ ಇನ್ನೋರ್ವ ಕವನವನ್ನು ವಾಚನ ಮಾಡಲಿದ್ದಾರೆ ಶ್ರೀಯುತ ಹರೀಶ್ ಕುಮಾರ್ ವೆಲ್ಕರ್. ಇವರು CMC ಆಪರೇಟರ್ ಆಗಿ ಕಾರ್ಯನಿರ್ವಹಿಸಲಿದ್ದು, ಇವರು ಹವ್ಯಾಸಗಳು ಪೆನ್ಷನರ್, ವಿವಿಧ ರೀತಿಯ ಕ್ರಿಯೇಟಿವಿಟೀಸ್, ಓದುವುದು, ಬರೆಯುವುದು, ಕವಿಗೋಷ್ಠಿಯಲ್ಲಿ ಭಾಗವಹಿಸುವುದು. ಇವರಿಗೆ ಕೂಡ ಇದೀಗ ತನ್ನದೇ ಆದಂತಹ ಕವನವನ್ನು ತನ್ನದೇ ಧ್ವನಿಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಇವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಕ್ಕಳಿಗೆಲ್ಲ ತುಂಬ ಬೇಜಾರಾಗ್ತದೆ ಅಂತ ಅನ್ಸುತ್ತೆ. ನಾನು ಪ್ರೊಫೆಸರ್ ಜಯಶ್ರೀ ಧಾರವಾಡ ಬಂದಿದ್ದೀನಿ. ಬೇಡಾನಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ವಿದ್ಯಾಭ್ಯಾಸ ಇದ್ದಾರೆ.
ನಾನು ನನ್ನ ಕವನವನ್ನು ಗಾಯನ ಮಾಡ್ತಾ ಇದ್ದೀನಿ. ನನ್ನ ಕವನದ ಶೀರ್ಷಿಕೆ ನಮ್ಮ ಕನ್ನಡಮ್ಮ. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಕನ್ನಡ ದೇವಿಯ ಪ್ರೇರಣಿಯೋ ಎಳೆಯಬೇಕೆಂದಳು, ಇತಿಹಾಸವು ಮರುಕಳಿಸಲೇಬೇಕಿರುವುದು. ಈ ಪುಣ್ಯ ಭೂಮಿಯು ತಾಯಿಗಿಂತ ಬೆಳೆಯು, ಉಳಿಸಿ ಬೆಳೆಸಲು ಕೊಡಬೇಕು ನಮ್ಮ ಹೆಗಲು. ಈ ಪುಣ್ಯ ಭೂಮಿಯು ತಾಯಿಗಿಂತ ಬೆಳೆಯು, ಉಳಿಸಿ ಬೆಳೆಸಲು ಕೊಡಬೇಕು ನಮ್ಮ ಹೆಗಲು. ಪರಭಾಷೆ ಕಲಿತರು ಕನ್ನಡ ನಮ್ಮ ಉಸಿರಾಗಿರಲಿ, ಕನ್ನಡ ನಮ್ಮ ಉಸಿರಾಗಿರಲಿ. ಮುಂದಿನ ಪೀಳಿಗೆಗೆ ಸಂಸ್ಕಾರ ಕೊಡಿಮೇಲು, ಸಂಸ್ಕಾರ ಕೊಡಿಮೇಲು. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ನಮ್ಮ ಕನ್ನಡಕ್ಕೆ ಕಸ್ತೂರಿ ಕಂಪಿರುವುದು, ನಮ್ಮ ಕನ್ನಡಕ್ಕೆ ಕಸ್ತೂರಿ ಕಂಪಿರುವುದು. ಮಾತಾಡಲು ಬಲು ಮಧುರವಾಗಿರುವುದು, ಮಧುರವಾಗಿರುವುದು. ಕನ್ನಡ ಕೇಳಿದ ನಮ್ಮ ಕಿವಿಗಳು ಧನ್ಯ ಕಾಣಿರಿ, ಪ್ರತಿ ಜನ್ಮ ಕನ್ನಡ ನಾಡಲ್ಲೇ ಹುಟ್ಟಬೇಕಿರುವುದು. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಸಂಪದ್ಭರಿತವು ನಮ್ಮಯ ಭಾರತ ದೇಶವು, ಮುತ್ತು ರತ್ನಗಳು ಚಿನ್ನದ ಗಣಿಯ ದೇಶವು. ಜೀವನದಿಗಳು ತುಂಬಿ ಹರಿಯುವ ನಾಡಿದು, ಪ್ರಕೃತಿ ದೇವಿ ಮಡಿಲು ಮಕ್ಕಳಿಗೆ ಸುಭಿಕ್ಷವು, ಮಕ್ಕಳಿಗೆ ಸುಭಿಕ್ಷವು. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಕನ್ನಡದ ಮಕ್ಕಳೆಲ್ಲರೂ ಒಂದಾಗಲೇಬೇಕು, ಜಾತಿ ಮತ ಭೇದಗಳ ಸುಟ್ಟು ಹಾಕಲೇಬೇಕು. ಮೇಲು ಕೀಳಲ್ಲ ಅಹಂಕಾರ ಮೆಚ್ಚಿನಿಲ್ಲ, ಮಾನವು ಕುಲವು ಒಂದೇ ಶಾಶ್ವತವಾಗಬೇಕು. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಕನ್ನಡ ದೇವಿಯ ತೇರನ್ನು ಎಳೆಯಬೇಕೆಲ್ಲರೂ, ಇತಿಹಾಸವು ಮರುಕಳಿಸಲೇಬೇಕಿರುವುದು. ಸಾವಿರಾರು ವರ್ಷಗಳ ಇತಿಹಾಸವಿರುವುದು, ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಮಾತೃಭಾಷೆ ಕನ್ನಡ ಹೆಮ್ಮೆ ನಮಗಿರುವುದು. ಅವಕಾಶಕ್ಕಾಗಿ ಧನ್ಯವಾದಗಳು. ಮೂಲಕ ಕವನ ವಾಚಿಸಿರುವಂತಹ ಪ್ರೊಫೆಸರ್ ಜಯಶ್ರೀ ಹಿರೇಮಠ್ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಇನ್ನೋರ್ವ ಸಾಹಿತಿಯನ್ನು ಪರಿಚಯಿಸಿಕೊಳ್ಳೋಣ. ಶ್ರೀಯುತ ರಘು ಬಿಜೋರ್ ಸರ್. ಶ್ರೀಯುತ ರಘು ಬಿಜೋರ್ ಇವರು ಉಡುಪಿ ಜಿಲ್ಲೆಯ ಈಗಿನ ಮಂಗಳೂರು ತಾಲೂಕಿನ ಹೆರ್ಗಾಲು ಎಂಬಲ್ಲಿ ಜನಿಸಿದ್ದು, ಇದೀಗ ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಸಂಸ್ಕೃತ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ನಮ್ಮ ಹೆಮ್ಮೆಯಾಗಿದೆ. ನಿರಂತರ 36 ವರ್ಷಗಳಿಂದ ಅಧ್ಯಾಪಕ ವೃತ್ತಿಯಲ್ಲಿ ತೊಡಗಿರುವ ಇವರ ಸುದೀರ್ಘವಾದ ಶೈಕ್ಷಣಿಕ ಸೇವೆಗೆ 2024 ಮತ್ತು 25ನೇ ಸಾಲಿನ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2018ರಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರೀಯುತರ ಪ್ರಥಮ ಕವನ ಸಂಕಲನ ಮಾತೃಶ್ರೀ ಎಂಬ ಶೀರ್ಷಿಕೆಯಲ್ಲಿ ಬಿಡುಗಡೆಗೊಂಡಿದೆ.
ಶಿಕ್ಷಕರಿಗಿರುವ ಸಹಪಠ್ಯ ಚಟುವಟಿಕೆಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಸ್ತರಗಳಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಇವರು ರಾಜ್ಯ ಸ್ತರಗಳಲ್ಲಿ ಆಯ್ಕೆಯಾಗಿರುತ್ತಾರೆ. ಜೊತೆಗೆ ಹಿಂದೂಸ್ತಾನಿ ಸಂಗೀತಗಾರರಾಗಿ ಅನೇಕ ಮಕ್ಕಳಿಗೆ ಸಂಗೀತಾಭ್ಯಾಸ ನಡೆಸಿ ರಾಜ್ಯದ ಅನೇಕ ಕಡೆಗಳಲ್ಲಿ ಸಂಗೀತ ಕಚೇರಿಯನ್ನು ಸಂಪನ್ನಗೊಳಿಸಿಕೊಂಡಿರುತ್ತಾರೆ. ಸರ್ಕಾರದ ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರತಿಭಾ ಕಾರಂಜಿಗಳಿಗೆ ತೀರ್ಪುಗಾರರಾಗಿ ಆಯ್ಕೆಗೊಂಡಿರುತ್ತಾರೆ. ಇವರ ರಚನೆಯಲ್ಲಿ ಮೂಡಿ ಬಂದಿರುವ ತೇರ ನಡೆಯು ಎನ್ನುವ ಕವನವನ್ನು ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಇದೀಗ ನೃತ್ಯದ ಮೂಲಕ ಪ್ರದರ್ಶಿಸಲಿದ್ದಾರೆ. ಅದರ ಜೊತೆಗೆ ನಮ್ಮ ಕನ್ನಡ ಉಪನ್ಯಾಸಕರಾದಂತಹ ಸಂಜು ಸರ್ ಇವರು ಕುಂಚದೊಂದಿಗೆ ಪ್ರಸ್ತುತಪಡಿಸಲಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ವಿದ್ಯಾರ್ಥಿಗಳನ್ನು. ಕನ್ನಡದ ಹರಳಿಯು ವಿಸ್ತರಿಸಿ ವಿಶ್ವದ ಸಾಮಧಾನದಿ ಹೃದಯ ತಂದೆಯರು ನಾವು ಕನ್ನಡದ ಸಂಸ್ಕೃತಿಯ ಬೀಗುವೆನ್ನಾವು ಕನ್ನಡದ ಸಂಸ್ಕೃತಿಯ ಬೀಗುವೆನ್ನಾವು ಮುತ್ತೆತ್ತ ಮಾತೆಯು ಕನ್ನಡದ ದಾತೆಯು ಮುತ್ತೆತ್ತ ಮಾತೆಯು ಕನ್ನಡದ ದಾತೆಯು ವೀರಮದ ಶಕ್ತಿಯನ್ನು ನಾವು ಕನ್ನಡದ ದೇವ ಹೇರಿಗರೆಗಳು ನಾವು ಕನ್ನಡದ ದೇವ ವಿಶ್ವಪಟವೆಂಬ ಕನ್ನಡ ಕಾಳಿ ಜಗತಿ ಶಕ್ತಿಯ ಪರ್ವ ಕೊಡುಗೈಯ ಕಾಳಿ ವಿಶ್ವಪಟವೆಂಬ ಕನ್ನಡ ಜಗತಿ ಶಕ್ತಿಯ ಪರ್ವ ಕೊಡುಗೈಯ ಕಾಳಿ ಓತಾಯ ಭೀಮಾಯ ನಮ್ಮನ್ನು ಕಾಳೆ ಓತಾಯ ಭೀಮಾಯ ನಮ್ಮನ್ನು ಕಾಳೆ ಕನ್ನಡದ ಕುಲಗಳನ್ನು ಉತ್ತರಿಸಿದ್ದಾರೆ ನಾವು ಕನ್ನಡದ
ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನ ಹೇಳುತ್ತಾ, ನನ್ನ ಕನ್ನಡ ನುಡಿ ನೀನೆಷ್ಟು ಚಂದ, ಏನು ಬೀಚಿದರೂ ಆಗುವುದು ಶ್ರೀಗಂಧ, ಸಿಂಗಾರದ ಗನಿ ನಿನ್ನ ಶಬ್ದ ಸಂಪತ್ತು, ಬಂಗಾರಕ್ಕಿಂತಲೂ ಶ್ರೇಷ್ಠ ನುಡಿಮುತ್ತು. ದಿನಕರ ದೇಸಾಯಿ ಅವರ ಸಾಲುಗಳನ್ನು ಸ್ಮರಿಸುತ್ತಾ, ಡಾಕ್ಟರ್ ಅಮಿತ್ ಎಂ ಕುಣಜೆ. ಡಾಕ್ಟರ್ ಅಮಿತ್ ಎಂ ಮೂಲತಃ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನವರು. ಪಿಎಚ್ಡಿ ಪದವೀಧರರಾಗಿರುವ ಇವರು ಪ್ರಸ್ತುತ ಬೆಂಗಳೂರಿನ ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಸಾಹಿತ್ಯದಲ್ಲಿ ಅಗಾಧ ಆಸಕ್ತಿಯನ್ನ ಹೊಂದಿರುವ ಇವರು ವಿದ್ಯಾರ್ಥಿ ಜೀವನದಿಂದಲೇ ಸೃಜನಶೀಲ ಅಭಿವ್ಯಕ್ತಿಯನ್ನ ರೂಢಿಸಿಕೊಂಡು ಬಂದವರು. ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಹಲವು ಕವಿಗೋಷ್ಠಿಗಳಲ್ಲಿ ಹಾಗೂ ಕಥಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. 2024ರಲ್ಲಿ ಮೈಸೂರಿನ ಸಮತ ಅಧ್ಯಯನ ಕೇಂದ್ರವು ನಡೆಸಿದ ರಾಜ್ಯ ಮಟ್ಟದ ಕವನ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಹಾಗೂ ವಿಜಯ ಕರ್ನಾಟಕ ದಿನಪತ್ರಿಕೆ ನಡೆಸಿದ 2024ರ ದೀಪಾವಳಿ ವಿಶೇಷಾಂಕ ಪುಟತೆ ಸ್ಪರ್ಧೆಯಲ್ಲಿ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. 2019ರಲ್ಲಿ ಬೆಂಗಳೂರಿನ ಕ್ರೈಸ್ಟ್ ಯೂನಿವರ್ಸಿಟಿ ನಡೆಸಿದ ದಾರಾ ಬೇಂದ್ರೆಯವರ ಕವನ ಸ್ಪರ್ಧೆ ಹಾಗೂ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಮತ್ತೆ ಗಾಂಧಿ ಕವನ ಸ್ಪರ್ಧೆಯಲ್ಲಿ ಇವರ ಕವನವು ಮುದ್ರಣಕ್ಕೆ ಆಯ್ಕೆಯಾಗಿರುತ್ತದೆ. ಇದರೊಂದಿಗೆ ರಾಜ್ಯ ಮಟ್ಟದ ಹಲವಾರು ಕವಿಗೋಷ್ಠಿಗಳಲ್ಲಿ ಕವನ ವಾಚನವನ್ನ ಮಾಡಿದ್ದಾರೆ. ಇವರನ್ನ ದೇವರ ಸೆರವು ಕವನ ವಾಚನಕ್ಕೆ ನುಡಿಪೀಠಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಹಲೋ, ಎಲ್ಲರಿಗೂ ನಮಸ್ಕಾರ. ಇಷ್ಟೊಂದು ಜನ ಹೆಣ್ಮಕ್ಳೆಲ್ಲ ಇದ್ದೀರಾ. ನನ್ನ ಕವಿತೆ ನಿಮ್ಮೆಲ್ಲರಿಗಾಗಿ. ಆತ್ಮೀಯರೇ, ಹೆಣ್ಣಿನ ಜೀವನದಲ್ಲಿ ಸೆರಗಿನ ಆಸರೆ ತುಂಬಾ ಹಿರಿದಾಗಿದೆ. ಹೆಣ್ಣಿನ ನೋವು ಮೆಲುವು ಏನೇ ಆದರೂ ಕೂಡ ಆ ಸೆರಗಿನೊಂದಿಗೆ ಅನ್ಯೋನ್ಯವಾದ ಸಂಬಂಧವನ್ನು ಹೆಣ್ಣು ಹೊಂದಿರ್ತಾಳೆ. ಅಂತಹ ದೇವರ ಸ್ವರೂಪದಲ್ಲಿರುವ ಹೆಣ್ಣಿಗೆ ಆಸರೆಯಾಗಿರುವ ಸೆರಗಿನ ಕುರಿತಾಗಿರುವ ಕವಿತೆ ದೇವರ ಸೆರಗು. ಕವಿತೆಯ ಶೀರ್ಷಿಕೆ ದೇವರ ಸೆರಗು. ಒಳಗು ಹೊರಗು ವೇದನೆಯುವುದು,
ಅಡಿಪಾಯವಿರದ ನಾಲ್ಗೋಡೆಗಳ ಸೂರು. ಮುತ್ತಿನ ಹನಿಗಳು ಕೊರಳನ್ನು ತಪ್ಪಿ ವಜ್ರಕಾಯವು ಮನೆಗೆ ಕಾವಲು. ಸೋಲುವ ಸೂರಿಗೆ ನಿಟ್ಟುಸಿರು ನೀರಿಗೆ ಹಾಯಿ ದೋಣಿಯಾಗಿಗ ಸೆರಗು. ಸೋಲುವ ಸೂರಿಗೆ ನಿಟ್ಟುಸಿರು ನೀರಿಗೆ ಹಾಯಿ ದೋಣಿಯಾಗಿಗ ಸೆರಗು. ಮೀಸೆಯ ಕೋಪವು ಕೂಪದಲ್ಲಿ ರಾತ್ರಿಯ ಹಗಲಿಗೆ ಬೆವರು ಬಳ್ಳಿ. ಮೀಸೆಯ ಕೋಪವು ಕೂಪದಲ್ಲಿ ರಾತ್ರಿಯ ಹಗಲಿಗೆ ಬೆವರು ಬಳ್ಳಿ. ಒಡೆದ ಬಳೆಗಳು ಸುಟ್ಟ ಸುಖಗಳು, ಒಡೆದ ಬಳೆಗಳು ಸುಟ್ಟ ಸುಖಗಳು. ಅಡಗಿದ ಧ್ವನಿಯು ದನಿಗೆ ದೇವರಾಗಿನ ಸೆರಗು. ಅಡಗಿದ ಧ್ವನಿಯು ದನಿಗೆ ದೇವರಾಗಿನ ಸೆರಗು. ನವಮಾಸವು ಮೂಸುತ್ತಲೆ ಪಾದದ ಗಾಯ ಉಸುರುವ ನೋವು. ನವಮಾಸವು ಮೂಸುತ್ತಲೆ ಪಾದದ ಗಾಯ ಉಸುರುವ ನೋವು. ಅಮೃತದ ತೊಟ್ಟಿಲಿಗೆ ತಲೆಗೇರಿದ ಹಸಿವು. ಅಮೃತದ ತೊಟ್ಟಿಲಿಗೆ ತಲೆಗೇರಿದ ಹಸಿವು. ಎದೆಯುಣಿಸಿ ಹಕ್ಕಿಯಾಗಿಸಿತ್ತು ಗರಿ ಗೆದರಿದ ಸೆರಗು. ಎದೆಯುಣಿಸಿ ಹಕ್ಕಿಯಾಗಿಸಿತ್ತು ಗರಿ ಗೆದರಿದ ಸೆರಗು. ಲೆಕ್ಕವಿಟ್ಟವರಾರು ಲೆಕ್ಕವಿಟ್ಟವರಾರು ರಕ್ತ ರಾತ್ರಿಯ ಹುಯಿಲು. ಲೆಕ್ಕವಿಟ್ಟವರಾರು ರಕ್ತ ರಾತ್ರಿಯ ಹುಯಿಲು. ಒಣಕಲು ಮೂಳೆ ಒಲೆಯೊಳಗಿಕ್ಕಿ ಮಸನವಾದ ಮನಸ್ಸಿನ ಮುಖ. ಒಣಕಲು ಮೂಳೆ ಒಲೆಯೊಳಗಿಕ್ಕಿ ಮಸನವಾದ ಮನಸ್ಸಿನ ಮುಖ. ಮನೆಯ ಮರುಭೂಮಿಗೆ ಹಸಿರುಣಿಸುವ ಸೆರಗು. ಮನೆಯ ಮರುಭೂಮಿಗೆ ಹಸಿರುಣಿಸುವ ಸೆರಗು. ಏನು ಬೇಡಿತು ಸೆರಗು, ಏನು ಬೇಡಿತು ಸೆರಗು. ಮುಗಿಯದ ಮುಗುಳಿನ ಹೊರತು, ಮುಗಿಯದ ಮುಗುಳಿನ ಹೊರತು. ಹರಿದ ಕನಸು ಒಡೆದ ಮನಸ್ಸು. ಹರಿದ ಕನಸು ಒಡೆದ ಮನಸ್ಸು. ಸೆರಗು ಕೇಳಿತು ಸೂಜಿದಾರ. ಸೆರಗು ಕೇಳಿತು ಸೂಜಿದಾರ. ಸೆರಗು ಹೇಳಿತು ಅಂಟಿನುಂಡೆ. ಸೆರಗು ಹೇಳಿತು ಅಂಟಿನುಂಡೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶ್ರೀಯುತರಿಗೆ ಧನ್ಯವಾದಗಳು. ನಮ್ಮ ಮುಂದಿನ ಕಂಕರು ಡಾಕ್ಟರ್ ರವೀಂದ್ರ ಸಿ. ಇವರು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನವರು. ಇವರು PhD, LLM, MBA ಇನ್ ಲಾ, ಭರತನಾಟ್ಯದಲ್ಲಿ ಸೀನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದು ವೃತ್ತಿಯಲ್ಲಿ ವಕೀಲರಾಗಿ ಮೈಸೂರಿನಲ್ಲಿ 15 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ. ಕಳೆದ 8 ವರ್ಷಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು: ಅಕ್ಷರನಾದ ಬಸವಶ್ರೀ ರತ್ನ ಪ್ರಶಸ್ತಿ, ವಂದೇ ಮಾತರಂ ಕಾವ್ಯಚೇತನ ಪ್ರಶಸ್ತಿ, ರಾಷ್ಟ್ರಕವಿ GS ಶಿವರುದ್ರಪ್ಪ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪುರಸ್ಕಾರ, ದಿನಕರ ದೇಸಾಯಿ ಪ್ರಶಸ್ತಿ, ಸುವರ್ಣ ಕರ್ನಾಟಕ ಪುರಸ್ಕಾರ. ಇದೇ ರೀತಿ 100 ಗಣ್ಯ ಪುರಸ್ಕಾರಗಳು ಇವರನ್ನು ಅರಸಿ ಮೇ 30, 2025ರಂದು ಏಷ್ಯನ್ ಇಂಟರ್ನ್ಯಾಷನಲ್ ಕಲ್ಚರ್ ರಿಸರ್ಚ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಪಡೆದುಕೊಂಡಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮಾಡಿರುವ ಇವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿರುವುದು ನಮಗೆಲ್ಲರಿಗೂ ಸಂತೋಷಕರ ಸಂಗತಿ. ಕವಿಗಳು, ಸಾಹಿತಿಗಳು ಅಷ್ಟೇ ಅಲ್ಲದೆ ಯಕ್ಷಗಾನದ ಕಲಾವಿದರು ಕೂಡ ಆಗಿದ್ದಾರೆ. ಇವರನ್ನು ಇಳಿದು ಬಾ ವರ್ಷ ಮಾತೆ ಕವನ ಸಂಕಲನಕ್ಕೆ ನುಡಿಪೀಠಕ್ಕೆ ಆಹ್ವಾನಿಸುತ್ತಿದ್ದೇನೆ. ಸರ್ವರಿಗೂ ವಂದಿಸುತ್ತಾ ನನ್ನ ಕವನದ ಶೀರ್ಷಿಕೆ ಇಳಿದು ಬಾ ವರ್ಷ ಮಾತೆ. ಎಲ್ಲರೂ ಕಾದು ಕುಳಿತಿರುವೆವು ನಿನ್ನ ಬರುವಿಕೆಗಾಗಿ. ಎಲ್ಲರಗಿರುವೆ ಮೇಘವೇ ಈ ಮುನಿಸು ಕರವೇ ನಮಗಾಗಿ. ಕೃಪೆ ತೋರು ಬಾ ಇಳೆಯ ಮೇಲೆ ಎಡೆ ಎಡೆಯಾಗಿ. ತಂಪಾಗಿಸು ಜೀವ ಸಂಕುಲದ ನಲ್ಮೆಯ ಬಾಳಿಗೆ. ಕಮಲ ನೈದಿನಗಳಿಂದ ಅಲಂಕೃತವಾದ ವಿಮಲೆಯೇ, ವಿರಪದೋ ನಿನ್ನಾದಿಗೇಕೆ ವಿರಾಮವ ಪಡೆದಿ. ಮನುಜನ ಪಾಪಗಳಿಗೆ ವಿಮುಕ್ತಿ ನೀಡಿದ ತಾಯೇ, ಸೊರಗಿಹುದೇಕೆ ಪೂಜೆ ಬಾಗಿನಗಳ ಗಂಗಾಮಾತೆಯೇ.
ಅದೆಷ್ಟೋ ನೊಂದ ಜೀವಿಗಳಿಗೆ ಆಸರೆಯ ಒಡಲು, ಪ್ರೀತಿಯ ಮುಕ್ತ ಜೀವಕ್ಕೆ ಭರವಸೆಯ ಕಡಲು. ಬದುಕಲಿ ಸೋತ ಮನುಜರಿಗೆ ಅಮ್ಮನಂತ ವಾತ್ಸಲ್ಯದ ಮಡಿಲು, ಆಗಸದ ತಾರೆಗಳಿಗೆ ನೀ ಮಿನುಗುವ ಪ್ರತಿಬಿಂಬದ ಮುಗಿಲು. ಎಲ್ಲಡಗಿತು ನಿನ್ನಡಲುಗಳ ರಭಸದ ಮೈಮಾಟ, ಆಗಸಕ್ಕೂ ವ್ಯಾಪಿಸುತ್ತಿದ್ದ ಆ ನಿನ್ನ ಆವೇಶದೋಟ. ವಿತತ ಜೇಂಖಾರದಿ ದುಲಿಸಿದ ಆರ್ಭಟ, ಹರನ ಶಿರವೇರಿ ಮರತೆಯ ಗೋರ್ಗರೆವ ನಿನ್ನ ನಾಗಾಲೋಟ. ಬೆಳಕೆ ಕಾಣದಿದ್ದ ಹಸಿರು ಕಾನನವೀಗ ಬರಡುದ